ಈಗ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಈಗ ಏನಿದೆ, ಈಗ ಅಟ್ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಏನಾಗ್ತದೆ, ಆರ್ಟಿಫಿಷಿಯಲ್ ಕೃತಕ ತಂತ್ರಜ್ಞಾನ, ಬುದ್ಧಿವಂತಿಕೆ, ಅದನ್ನೇ ಉಪಯೋಗಿಸ್ಕೊಂಡು ಯಾವ ರೀತಿ ನಾವು ಈ ಆಗ್ತಿರ್ತಕ್ಕಂಥ ಕಳ್ಳತನ ಆಗಿರ್ಬೋದು ಏನೋ ಇದನ್ನ ಹೇಗೆ ತಡೆಗಟ್ಟಬೇಕು ಅಂತೇಳಿ ನಾವೆಲ್ಲ ಕುತ್ಕೊಂಡು ಆಲೋಚನೆ ಮಾಡಿದಾಗ ನಮಗೆ ಸಿಕ್ಕಂಥ ಸೊಲ್ಯೂಷನ್ ಇದು. ಆಲ್ಮೋಸ್ಟ್ ಯಾರೊಬ್ಬ ಮೂವ್ಮೆಂಟ್ ಆಗಿದೆ ಇಲ್ಲಿ, ಯಾರೊಬ್ಬ ಮನುಷ್ಯ ಬಂದ ಇಲ್ಲಿ ನೋಡಿ, ಅಲ್ಲಿ ಗಾಡಿ ತನಕ ಹೋಗಿದ್ದಾರೆ ಅವರು, ಕರೆಕ್ಟ್ ಅಲ್ವಾ? ಸೊ ಆ ಪರ್ಟಿಕ್ಯುಲರ್ ಮೂವ್ಮೆಂಟ್ ಮಾತ್ರ ಕ್ಯಾಪ್ಚರ್ ಮಾಡಿ ನೋಡ್ಬೋದು ನಮಗೆ. ಜನ ಇಲ್ಲಿ ಕೂತ್ಕೊಂಡು ಮಲ್ಕೊಂಡು ಇಲ್ಲೇನೋ ನಾನು ಕೆಲಸ ಮಾಡ್ತಿರ್ತೀನಿ, ಏನೋ ಮಾಡ್ತಿರ್ತೀನಿ, ಅಲರ್ಟ್ ಬರುತ್ತೆ ನೋಡಿ. ಈಗ ಇಲ್ಲೊಬ್ರು ಅವರು ನೋಡಿ, ಮೋಷನ್ ಡಿಟೆಕ್ಷನ್ ಆಯ್ತು, ನಮ್ಗೆ ಇದು ಹೂಟರ್ ಹೊಡ್ಕೊಳುತ್ತೆ. ಹೂಟರ್ ಅಂತ ಕರಿತೀವಿ ನಾವು ಇದನ್ನ. ಈಗ ಫಾರ್ ಎಕ್ಸಾಂಪಲ್ ನಾನು ಕಲ್ಲು ತಗೊಂಡು ಅದಕ್ಕೆ ಹೊಡೆದೆ, ಏನಾಗೋದಿಲ್ಲ, ಮೆಟಲ್ ಬಾಡಿ, ಅದು ಕಂಪ್ಲೀಟ್ ಮೆಟಲ್ ಬಾಡಿ ಇರುತ್ತೆ ನಿಮಗೆ. ಮತ್ತೆ ಆ ಬಾಕ್ಸ್ ಅಲ್ಲಿ ಏನ್ ಕಾಣುತ್ತೆ ನಿಮ್ಗೆ, ಕಂಪ್ಲೀಟ್ ಔಟ್ಡೋರ್ ಬಾಕ್ಸ್ ಆಗಿರುತ್ತೆ ಅದು. ಈಗ ನೀರ್ ಬಂತು, ಮಳೆ ಬಂತು, ಇನ್ನೊಂದು ಬಂತು, ಏನು ತೊಂದರೆ ಆಗೋದಿಲ್ಲ. ಪ್ರತಿಯೊಂದು 50 ಮೀಟರ್ಗೆ ಒಂದು ಪೋಲ್ ಹಾಕೊಂಡಿದೀವಿ. ಅಲ್ಲೊಂದು ಪೋಲ್ ಇದೆ, ಅದೇ ತರ ಇನ್ನೊಂದು 50 ಮೀಟರ್ಗೆ ಇನ್ನೊಂದು ಪೋಲ್ ಇದೆ. ಸೊ ಇದು ಕ್ಯಾಮ್ರಾ ಕೆಪಾಸಿಟಿ ಬಂದು 50 ಮೀಟರ್ ಡಿಸ್ಟೆನ್ಸ್ ವರೆಗೂ ನಿಮ್ಗೆ ಕ್ಯಾಪ್ಚರ್ ಮಾಡುತ್ತೆ. 50 ಮೀಟರ್ವರೆಗೂ ಕ್ಯಾಪ್ಚರ್ ಮಾಡುತ್ತೆ ನಿಮ್ಗೆ. ಸರ್ ಇದು ನೈಟ್ಗೆ IR ವಿಷನ್ ಅಂತ ಕರಿತೀವಿ, ಇನ್ಫ್ರಾರೆಡ್ ವಿಷನ್ ಅಂತ ಹೇಳ್ತೀವಿ ಅದಕ್ಕೆ. ಸೊ ಕಲರ್ ಬರೋದಿಲ್ಲ. ಕಲರ್ ಬಂದ್ರೆ ಏನಾಗುತ್ತೆ ಅಂದ್ರೆ ಕ್ಯಾಮ್ರಾದಲ್ಲಿ ಒಂದು ಫ್ಲಾಶ್ ಲೈಟ್ ಆನ್ ಆಗುತ್ತೆ. ಸೊ ಕಲರ್ಗೆ ಐಡೆಂಟಿಫೈ ಮಾಡೋದು ತುಂಬಾ ಈಸಿ ಆಗುತ್ತೆ. ಇದ್ರಲ್ಲಿ ಆದ್ರೆ ಜಸ್ಟ್ 2 ಡಾಟ್ ಬರುತ್ತೆ ನಿಮ್ಗೆ, 2 ಡಾಟ್ ಬರುತ್ತೆ ನಿಮ್ಗೆ. ಆ 2 ಡಾಟಿಂದ ಅದು ಕಂಡುಹಿಡ್ಲಿಕ್ಕೆ ಕಂಪ್ಲೀಟ್ IR ಬರುತ್ತೆ ನಿಮ್ಗೆ. ನೈಟ್ ವೈಟ್ ಅಂಡ್ ಬ್ಲಾಕ್ ಅಲ್ಲಿ ಬರುತ್ತೆ, ವಿಷನ್ ಕ್ಲಿಯರ್ ಆಗಿರುತ್ತೆ ನಿಮ್ಗೆ, ಕಾಣೋದಿಲ್ಲ. ಸೊ ಈ 3 ಮೀಟರ್ ಬ್ಲೈಂಡ್ ಸ್ಪಾಟ್ ಆದ್ರೆ ಕಳ್ಳ ಬಂದ್ರೆ ಗೊತ್ತಾಗೋದಿಲ್ವಲ್ಲ. ಸೊ ಆಗೇನ್ ಮಾಡ್ತೀವಿ, ಆ ಕಡೆ ಪೋಲಿಂದ ಕ್ಯಾಪ್ಚರ್ ಆಗುತ್ತೆ. ಸರ್ ನಮಸ್ತೆ. ಸರ್ ನಮ್ಮ ಹೆಸರು ನವೀನ್ ರೆಡ್ಡಿ ಅಂತ ಹೇಳಿ. ನಾವು ಈ ಶ್ರೀಗಂಧ ಸೆಕ್ಯೂರಿಟಿ ಸೊಲ್ಯೂಷನ್ಸ್ ಅಂತ ಏನ್ ಸಂಸ್ಥೆ ಇದೆ, ಅದಕ್ಕೆ ಕಂಪ್ಲೀಟ್ ಟೆಕ್ನಿಕಲ್ ಸಪೋರ್ಟ್ ಆಗಿ ನಾವು ವರ್ಕ್ ಮಾಡ್ತಿದೀವಿ. ಸರ್ ಈಗ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಈಗ ಏನಿದೆ, ಈಗ ಅಟ್ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಏನಾಗ್ತದೆ, ಆರ್ಟಿಫಿಷಿಯಲ್ ಕೃತಕ ತಂತ್ರಜ್ಞಾನ, ಬುದ್ಧಿವಂತಿಕೆ, ಅದನ್ನೇ ಉಪಯೋಗಿಸ್ಕೊಂಡು ಯಾವ ರೀತಿ ನಾವು ಈ ಆಗ್ತಿರ್ತಕ್ಕಂಥ ಕಳ್ಳತನ ಆಗಿರ್ಬೋದು ಏನೋ ಇದನ್ನ ಹೇಗೆ ತಡೆಗಟ್ಟಬೇಕು ಅಂತೇಳಿ ನಾವೆಲ್ಲ ಕುತ್ಕೊಂಡು ಆಲೋಚನೆ ಮಾಡಿದಾಗ ನಮಗೆ ಸಿಕ್ಕಂಥ ಸೊಲ್ಯೂಷನ್ ಇದು. ಆಲ್ಮೋಸ್ಟ್ ನಾವು ಒಂದು 3-4 ಮಂತ್ ಕೂತು ರಿಸರ್ಚ್ ಮಾಡಿ ಎಲ್ಲ ಕ್ಯಾಮ್ರಾನ ಟೆಸ್ಟ್ ಮಾಡಿ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಎಲ್ಲ ಟೆಸ್ಟ್ ಮಾಡಿದಾಗ ನಮಗೆ ಬಂದಂತ ಔಟ್ಪುಟ್ ಇದು. ಕಾಮನ್ ಆಗಿ ಒಂದು ಭದ್ರತೆ ಇದೆ, CCTV ಹಾಕೋದು. ಹೌದು. ಸೊ ಆ ತರ ಒಂದು 51 ಕ್ಯಾಮೆರಾ ಇದೆ. ಹೌದು. ಏನ್ ಟೆಕ್ನಾಲಜಿ ಇದೆ ಸರ್ ನಿಮ್ದು? ಸರ್ ಇಲ್ಲಿ ನಮಗೆ ನಾನು ಈಗಾಗಲೇ ಹೇಳಿದೆ ಸರ್, ನಮಗೆ ಸಾರು ಹೇಳಿದ್ರು, ನಮ್ಮ ಶರಣಪ್ಪ ಸಾರು ಹೇಳಿದ್ರು, ಈಗಾಗಲೇ ಹೇಳಿದ್ರು AI ಟೆಕ್ನಾಲಜೀಸ್ ಅಂತ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ನನಗೆ, ಈಗ ನಾನು ಮನೇಲಿ ಕೂತಿದ್ದೀನಿ, ಮಲ್ಕೊಂಡಿದ್ದೆ, ಹೋದೆ, ಒಂದು ಸೈರನ್ ಬಂತು. ಈಗ ಇಲ್ಲಿ ಸ್ಕ್ರೀನ್ ನೋಡಿದ್ರೆ ಒಂದು ಸ್ವಲ್ಪ ಸ್ಕ್ರೀನ್ ತೋರಿಸಿದ್ರೆ ನೀವು, ಈಗ ನೋಡಿ, ಈಗ ಒಂದು ಕ್ಯಾಮ್ರಾ ನಾನು ಓಪನ್ ಮಾಡ್ತೀನಿ. ಈಗ ಅದು ಪಾಸ್ವರ್ಡ್ ಕೇಳುತ್ತೆ, ಪಾಸ್ವರ್ಡ್ ಹಾಕ್ತೀವಿ ನಾವು. ಇದಕ್ಕೊಂದು ಪ್ರತಿಯೊಂದಕ್ಕೂ ಪಾಸ್ವರ್ಡ್ ಪ್ರೊಟೆಕ್ಷನ್ ಇರುತ್ತೆ ಅದು ನಮಗೆ, ಯಾಕಂದ್ರೆ ಯಾರಿಗೂ ಅಕ್ಸೆಸ್ ಆಗ್ಬಾರ್ದಲ್ವಾ, ಆ ರೀಸನ್ಗೋಸ್ಕರ ನಾವು ಪಾಸ್ವರ್ಡ್ ಪ್ರೊಟೆಕ್ಷನ್ ಮಾಡಿರ್ತೀವಿ. ಹಳೆ ಡಾಟಾ ನೋಡ್ಲಿಕ್ಕೆ. ಹಳೆ ಡಾಟಾ. ಈಗ ನೋಡಿ, ಜಸ್ಟ್ ಆ ಪರ್ಸನ್ ಯಾರೊಬ್ಬ ಮೂವ್ಮೆಂಟ್ ಆಗಿದೆ ಇಲ್ಲಿ, ಯಾರೊಬ್ಬ ಮನುಷ್ಯ ಬಂದ ಇಲ್ಲಿ ನೋಡಿ, ಅಲ್ಲಿ ಗಾಡಿ ತನಕ ಹೋಗಿದ್ದಾರೆ ಅವರು, ಕರೆಕ್ಟ್ ಅಲ್ವಾ? ಸೊ ಆ ಪರ್ಟಿಕ್ಯುಲರ್ ಮೂವ್ಮೆಂಟ್ ಮಾತ್ರ ಕ್ಯಾಪ್ಚರ್ ಮಾಡಿ ನೋಡ್ಬೋದು ನಮಗೆ. ಈಗ ಏನಾಯ್ತು, ನಾನು ಕುತ್ಕೊಂಡು ಹೋಲ್ ರೆಕಾರ್ಡಿಂಗ್ ನೋಡೋ ಅವಶ್ಯಕತೆ ಇರೋದಿಲ್ಲ ನಮಗೆ. ಆ ಪರ್ಟಿಕ್ಯುಲರ್ ಮೂವ್ಮೆಂಟ್ ಅಲ್ಲೇ ನಮ್ಗೆ ಇಲ್ಲೇ ಬಂದ್ಬಿಡುತ್ತೆ, ಸ್ಕ್ರೀನ್ ಅಲ್ಲೇ ಕಾಣ್ತಾ ಇರುತ್ತೆ ನೋಡಿ. ಆ ಇಂಟೆಲಿಜೆನ್ಸ್ ಅನ್ನೋದೇನಿರುತ್ತೆ ಪ್ರತಿಯೊಂದು ನಮಗೆ ಸ್ಕ್ರೀನ್ ಅಲ್ಲೇ ಕಾಣ್ತಾ ಇರುತ್ತೆ ನಮಗೆ. ರೈಟ್ ಸೈಡ್ ನೋಡಿ, ಈಗ ಹೌದು ನೋಡಿ, ಇದೆಲ್ಲ ಮೂವ್ಮೆಂಟ್ಸ್ ಕ್ಯಾಪ್ಚರ್ ಆಗಿರುತ್ತೆ ನೋಡಿ, ಇದೆಲ್ಲ ಮೂವ್ಮೆಂಟ್ಸ್ ಕ್ಯಾಪ್ಚರ್ ಆಗಿರುತ್ತೆ ನಮಗೆ. ಇದೆಲ್ಲ ಕಂಪ್ಲೀಟ್. ಈಗ ನೋಡಿ, ಈಗ ಇದೊಂದು ಸೆಲೆಕ್ಟ್ ಮಾಡಿ ಟೈಮ್ ನೋಡಿ, ಈ ಸೈಡ್ ಮಾತ್ರ ಮೋಷನ್ ಅಲ್ಲ, ಇದೆಲ್ಲ ಕ್ಯಾಮ್ರಾಸ್ ಇದೆ ಅಲ್ವಾ. ಚಾನಲ್ ನೋಡಿ, ಇಲ್ಲಿ ಚಾನಲ್ 10, ಚಾನಲ್ 23, ಚಾನಲ್ 19 ಅಂದ್ರೆ ಪ್ರತಿಯೊಂದು ಕ್ಯಾಮ್ರಾಗೂ ನಾವು ಆ ಮೋಷನ್ ಕ್ಯಾಪ್ಚರ್ ಆದಾಗ ಇಲ್ಲಿ ಕ್ಯಾಪ್ಚರ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಚಾನಲ್ 42 ಅಂತ ಇಟ್ಕೊಳ್ಳಿ, ಇಲ್ಲ ಚಾನಲ್ ಮನುಷ್ಯನ್ ನಮ್ಗಿನ್ನ ನೀಟಾಗಿ ಕಾಣ್ಬೇಕಂದ್ರೆ ಚಾನಲ್ 10 ನಾನು ತೋರಿಸ್ತೀನಿ ನಿಮ್ಗೆ. ಪ್ರತಿ ಮೂಮೆಂಟ್ ಅದು ಕ್ಯಾಪ್ಚರ್ ಆಗ್ತಾ ಇರುತ್ತೆ. ಇಲ್ಲಿ ಮೋಷನ್ ಡಿಟೆಕ್ಷನ್ ಆಗಿದೆ, ಇಲ್ಲಿ ಮೋಷನ್ ಡಿಟೆಕ್ಷನ್ ಪ್ರತಿಯೊಂದು ಕ್ಯಾಪ್ಚರ್ ಆಗುತ್ತೆ. ಹೌದು, ಸೈಡ್ ವಿಂಡೋಗೆ ಬರುತ್ತೆ. ಬಿಕಾಸ್ ನೀವು ಎಲ್ಲ ಪ್ಲೇ ಬ್ಯಾಕ್ ಹೋಗಿ ನೋಡೋದು ತುಂಬಾ ಕಾಂಪ್ಲಿಕೇಶನ್ ಆಗುತ್ತೆ. ಸೊ ಎಲ್ಲ ಕಂಪ್ಲೀಟ್ ಸಿಂಪ್ಲಿಫೈ ಮಾಡಿ ಒಂದೇ ವಿಂಡೋ ಅಲ್ಲಿ ನಿಮ್ಗೆಲ್ಲ ಬಂದ್ಬಿಡುತ್ತೆ. ನಾನು ಇಲ್ಲಿ ಕೂತ್ಕೊಂಡು ಮಲ್ಕೊಂಡು ಇಲ್ಲೇನೋ ನಾನು ಕೆಲಸ ಮಾಡ್ತಿರ್ತೀನಿ, ಏನೋ ಮಾಡ್ತಿರ್ತೀನಿ, ಅಲರ್ಟ್ ಬರುತ್ತೆ ನೋಡಿ. ಈಗ ಇಲ್ಲೊಬ್ರು ಅವರು ನೋಡಿ, ಮೋಷನ್ ಡಿಟೆಕ್ಷನ್ ಆಯ್ತು, ನಮ್ಗೆ ಇದು ಹೂಟರ್ ಹೊಡ್ಕೊಳುತ್ತೆ. ಹೂಟರ್ ಅಂತ ಕರಿತೀವಿ ನಾವು ಇದನ್ನ, ಹೂಟರ್ ಅಂತ. ಅದ್ರ ಬದಲಾಗಿ ನಾವು ಸ್ಪೀಕರ್ ಆದ್ರೂ ಅಳವಡಿಸ್ಕೋಬಹುದು, ಹೂಟರ್ ಆದ್ರೂ ಅಳವಡಿಸ್ಕೋಬಹುದು. ನಾವು ಮೇ ಬಿ ಹಾರನ್ ಬರುತ್ತೆ ಗೊತ್ತಾ ನಮ್ಗೆ, ಈ ದೇವಸ್ಥಾನಗಳೆಲ್ಲ ಕಟ್ಟಿರುತ್ತೆ, ಹಾರ್ನ್ ಸಹ ಅಳವಡಿಸ್ಕೋಬಹುದು. ಅಂದ್ರೆ ಎಲ್ಲಿ ಆ ಕ್ಯಾಮ್ರಾ ಮುಂದೆ ಹೋಗ್ತಾರೆ ಅಲ್ಲಿ ಈ ತರ ಸೈರನ್ಗಳು ಬರುತ್ತೆ ಅಂತ. ಕ್ಯಾಮ್ರಾ ಮುಂದೆ ಅಂತಲ್ಲ ಸರ್, ಈಗ ನಮಗೆ ಕ್ಯಾಮ್ರಾಸ್ ಈಗ 1.5 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. 33 ಎಕರೆ ಜಮೀನಲ್ಲಿ ಪ್ರಾಜೆಕ್ಟ್ ಮಾಡಿರೋದು ನಾವು. ಈ 33 ಎಕರೆಯಲ್ಲಿ 51 ಕ್ಯಾಮ್ರಾ ಹಾಕಿದೀವಿ. ಪ್ರತಿ 50 ಮೀಟರ್ಗೆ 100 ಮೀಟರ್ಗೆ ಅಂತೇಳಿ ಒಂದೊಂದು 2 ಕ್ಯಾಮ್ರಾ 3 ಕ್ಯಾಮ್ರಾ ಹಾಕೊಂತ ಬಂದಿದ್ದೀವಿ ನಾವೀಗ. ಸೊ ಇಲ್ಲಿ ಏನಾಗ್ತಿದೆ ಅಂದ್ರೆ, ನಾನು ಇಲ್ಲಿಂದ ಕೂತ್ಕೊಂಡು ಅಲ್ಲಿ ಪ್ರತಿ ಕಡೆ ಹೋಗಿ ಮಾನಿಟರ್ ಮಾಡೋಕ್ಕಾಗಲ್ಲ, ಎಲ್ಲಿ ಸೌಂಡ್ ಬರ್ತಿದೆ ಏನು ಅಂತ ಹೇಳಿ. ನನಗೇನಾಗುತ್ತೆ, ಮೋಷನ್ ಡಿಟೆಕ್ಷನ್ ಆಗಿದ್ ಕೂಡ ನನಗೆ ಇಲ್ಲಿ ಸೌಂಡ್ ಬರುತ್ತೆ. ಮೋಷನ್ ಒಂದ್ ವೇಳೆ ನಾಯಿ, ಬೆಕ್ಕು, ಈ ಕಡೆ ಕಾಡು ಪ್ರಾಣಿಗಳು ಯಾವ್ದಾದ್ರು ಇದ್ರೆ ಅವಾಗ ಮೋಷನ್ ಡಿಟೆಕ್ಟ್ ಆಗೋದಿಲ್ಲ ಸರ್.
ಅದು ಏನಕ್ಕೆ ಆಗೋದಿಲ್ಲ ಅಂತ ನಾನು ಹೇಳ್ತೀನಿ ನಾನು. ಯಾಕೆ ಅಂತಂದ್ರೆ ಈಗ ಈ ಕಾಡ್ ಅಲ್ವಾ, ಕಾಡ್ ಪ್ರದೇಶದಲ್ಲಿ ಬೆಕ್ಕಾಗಿರ್ಬೋದು, ನವಿಲಾಗಿರ್ಬೋದು, ಕಾಡ್ ಪ್ರಾಣಿಗಳು ಬಹಳಷ್ಟು ಓಡಾಡ್ತಾ ಇರ್ತವೆ. ಈಗ ರಾತ್ರಿ ಎಲ್ಲ ಓಡಾಡ್ತಾ ಇರ್ತವೆ, ರಾತ್ರಿ ಇಡೀ ನಾವು ಎದ್ದಿರೋಕ್ಕಾಗೋದಿಲ್ವಲ್ಲ. ನಮಗೆ ಬೇಕಾಗಿರೋದನ್ನ ಕಳ್ಳ ಕಾಕರಿಂದ, ಪ್ರಾಣಿಗಳಿಂದ ನಮಗೆ ಶ್ರೀಗಂಧಕ್ಕೆ ಯಾವುದೇ ತರಹದ ಹಾನಿ ಇರೋದಿಲ್ಲ. ನಮಗೆ ಪ್ರಾಬ್ಲಮ್ ಆಗೋದೇ ಕಳ್ಳರಿಂದ. ಕಳ್ಳರು ಬರ್ತಕ್ಕಂಥ ಟೈಮ್ ಯಾವುದು? ರಾತ್ರಿ ಮೇ ಬಿ 11 ಗಂಟೆ ಎಲ್ಲರೂ ಮಲಗಿದ ಮೇಲೆ ಬೆಳಗ್ಗೆ 5 ಗಂಟೆ 6 ಗಂಟೆ ಅಷ್ಟರಲ್ಲಿ ಅವ್ರ ಕೆಲಸ ಮುಗಿಸ್ಕೊಂಡು ಹೊರಟೋಗ್ತಾರೆ. ನಾವೇನ್ ಮಾಡ್ತೀವಿ, ಈ ಸೈರನ್ ಇದೆಯಲ್ವಾ, ಈ ಸೈರನ್ನು, ಆ ಸೈರನ್ ಹೋಲ್ಡೇ ಇಡೋದಿಲ್ಲ ನಾವು, ಅವಶ್ಯಕತೆ ಇಲ್ಲ. ನಮಗೆ ನೈಟ್ ಟೈಮಲ್ಲಿ ಯಾವ ಟೈಮಿಗೆ ಬೇಕೋ ಆ ಟೈಮಿಗೆ ಅಷ್ಟೇ ನಾವು ಒಂದು ಸ್ಕೆಡ್ಯೂಲ್ ಮಾಡಿ ನೀಟಾಗಿ ಸೆಟ್ ಮಾಡಿ ಇಟ್ಟಿರ್ತೀವಿ. ಆ ಪರ್ಟಿಕ್ಯುಲರ್ ಟೈಮಲ್ಲಿ ಎಲ್ಲೇ ಕ್ಯಾಪ್ಚರ್ ಆಗಲಿ, ಯಾವ ಮೋಷನ್ ಎಲ್ಲೇ ಕಂಪ್ಲೀಟ್, ಈ ಕ್ಯಾಮ್ರಾಸ್ ಎಷ್ಟಿದೆ 51 ಕ್ಯಾಮ್ರಾದಲ್ಲಿ ಯಾವುದೇ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆದ್ರೂ ನಮ್ಗೆ ಇಲ್ಲಿ ಮೋಷನ್ ಇಲ್ಲಿ ಸೆನ್ಸರ್ ಅಲರ್ಟ್ ಆಗಿ ಸೌಂಡ್ ಬರುತ್ತೆ. ಅದರೊಟ್ಟಿಗೆ ಒಂದು ಇಮೇಜ್ ಬಂದ್ಬಿಡುತ್ತೆ ಇಲ್ಲಿ ನಮಗೆ. ಈಗ ನೋಡ್ತಾ ಇರ್ಬೋದು, ಹೋಗ್ತಾ ಇರುತ್ತೆ ಇಮೇಜಸ್, ಹೋಗ್ತಾ ಇರುತ್ತೆ, ಯಾವ್ಯಾವ ಚಾನಲ್ ಅಲ್ಲಿ ಎಲ್ಲೆಲ್ಲಿ ಹೋಗ್ತಾ ಇದೆ, ಎಲ್ಲಿ ಮೋಷನ್ ಕ್ಯಾಪ್ಚರ್ ಆಗ್ತದೆ, ಎಲ್ಲಿ ಹ್ಯೂಮನ್ ಡಿಟೆಕ್ಷನ್ ಆಗ್ತಿದೆ, ಪ್ರತಿಯೊಂದು ಕ್ಯಾಪ್ಚರ್ ಆಗಿ ಇಲ್ಲೇ ಬಂದ್ಬಿಡುತ್ತೆ. ಸೊ ದಟ್ ನಾನು ಏನ್ ಮಾಡ್ತೀನಿ ಅಂದ್ರೆ, ನಾನು ಇಲ್ಲಿಂದ ಅಲ್ಲಿ ಹೋಗೋ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಕೂತಲ್ಲೇ ನಾನು ನೋಡ್ಕೋಬೋದು ಯಾರು ಬಂದಿದ್ದಾರೆ ಅಂತ. ಫಾರ್ ಎಕ್ಸಾಂಪಲ್, ಯಾರೋ ನಮ್ಗೆ ಗೊತ್ತಿರೋರು, ಈಗ ಆಳು ಇರ್ತಾರೆ, ಏನೋ ಒಂದ್ ಸ್ವಲ್ಪ ನೈಟ್ ಏನೋ ಒಂದು ಯಾರೋ ಬಂದಿದ್ದಾರೆ ಅಂತ ಅವ್ರು ಬಂದೂಕ ತಗೊಂಡು ಇನ್ನೊಂದು ತಗೊಂಡು ಹೊರಗಡೆ ಓಡಾಡ್ತಾ ಇರ್ತಾರೆ. ಸೊ ಅವ್ರು ಹೋದಾಗ ನಾನು ಇಲ್ಲಿಂದ ಹೋಗೋ ಅವಶ್ಯಕತೆ ಇಲ್ವಲ್ಲ. ಫಾರ್ ಎಕ್ಸಾಂಪಲ್, ಕಳ್ಳರು ಬಂದ್ರು ಅಂತ ಇಟ್ಕೊಳ್ಳಿ, ಇಲ್ಲಿ ನೋಡಿದೆ ಕಳ್ಳರು ಏನ್ ಮಾಡ್ತಿದ್ದಾರೆ ಅಂತ ನೋಡಿದೆ, ನಾನು ಒಂದು 4 ಜನ ಕರಿತೀನಿ ನಾನು. ಯಾಕಂದ್ರೆ ಒಬ್ಬನೇ ಹೋಗಲ್ಲ, ಮೇ ಬಿ ಅವ್ರು 10 ಜನ ಬಂದಿರ್ಬೋದು, 20 ಜನ ಬಂದ್ರೆ ನಮ್ಗೆ ಗೊತ್ತಿಲ್ಲ. ನಾನು ಒಂದು ಪೊಲೀಸ್ಗೆ ಇನ್ಫಾರ್ಮ್ ಮಾಡಬೇಕು, ಮತ್ತೆ ಯಾರೋ ಒಂದು ಸ್ವಲ್ಪ ನಮ್ಮಲ್ಲಿ ಜನ ಬೇಕು, ನಾನೆಲ್ಲ ಕರ್ಕೊಂಡು ಹೋಗೋ ಸಲ ಅವ್ರು ಓಡೋಗ್ಬಿಡ್ತಾರೆ. ಸೊ ಇಲ್ಲಿ ಸೈರನ್ ಆದಾಗ ಏನಾಗುತ್ತೆ, ನನಗೆ ಗೊತ್ತಾಗುತ್ತೆ, ನನಗೆ ಅಲರ್ಟ್ ಆಗುತ್ತೆ, ನಾನು ನೋಡ್ಕೊಂಡು ಹಿಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಕಳ್ಳರನ್ನ. ಸೊ ಇದ್ರೊಟ್ಟಿಗೆ ನಾನು ಇದು ಬಿಟ್ಟು ಈಗ ಏನ್ ಹೇಳಿದ್ವಿ, ಬೇಸಿಕ್, ಇದು ವೆರಿ ಬೇಸಿಕ್. ಇನ್ನು ಡೀಪ್ ಆಗಿ ಹೋದ್ರೆ ನಾವು ಇದರಲ್ಲಿ ನಮಗೆ 9 ತರಹದ AI ಟೆಕ್ನಾಲಜೀಸ್ ಯೂಸ್ ಮಾಡ್ತೀವಿ ಇಲ್ಲಿ. ಒಂದು ಹ್ಯೂಮನ್ ಡಿಟೆಕ್ಷನ್, ವೆಹಿಕಲ್ ಡಿಟೆಕ್ಷನ್, ರೇರ್ ಸೌಂಡ್ ಡಿಟೆಕ್ಷನ್ ಅಂತ ಕರಿತೀವಿ. ಡಿಫ್ರೆಂಟ್ ಆಗಿ ಗನ್ ಶಾಟ್ ಆಗಿರ್ಬೋದು, ಡಿಫ್ರೆಂಟ್ ಏನೋ ಸೌಂಡ್ ಬಂದ್ರೆ ರೇರ್ ಸೌಂಡ್ ಡಿಟೆಕ್ಷನ್ ಕೂಡ ಕ್ಯಾಮ್ರಾ ಕ್ಯಾಪ್ಚರ್ ಮಾಡಿ ನಮ್ಗೆ ಅಲರ್ಟ್ ಕೊಡುತ್ತೆ. ಅದರೊಟ್ಟಿಗೆ ಟ್ರಿಪ್ ವೈರ್ ಅಂತ ಕರಿತೀವಿ, ಪೆರಿಮೀಟರ್ ಅಂತ, ಲೈನ್ ಕ್ರಾಸಿಂಗ್ ಅಂತ ಕರಿತೀವಿ. ಲೈನ್ ಕ್ರಾಸಿಂಗ್ ಅಂದ್ರೆ ಬಾರ್ಡರ್ ಇರುತ್ತೆ ನಮಗೆ. ಈಗ ಫಾರ್ ಎಕ್ಸಾಂಪಲ್, ನನ್ನ ತೋಟದ ಬಾರ್ಡ್ರು ನಾನೊಂದು ಲೈನ್ ಹಾಕ್ಬಿಟ್ಬಿಟ್ಟಿದ್ದೀನಿ, ಲಕ್ಷ್ಮಣ ರೇಖೆ ತರ ಹಾಕ್ಬಿಟ್ಬಿಟ್ಟಿದ್ದೀನಿ. ಆ ಲಕ್ಷ್ಮಣ ರೇಖೆನ ಯಾರೇ ಕ್ರಾಸ್ ಮಾಡಿದ್ರೆ ನಂಗೆ ಅಲರ್ಟ್ ಬರುತ್ತೆ. ಈಗ ಪ್ರತಿಯೊಂದು ಕ್ಯಾಮ್ರಾಗ ಒಂದೊಂದು ಇಟ್ಕೋಬಹುದು. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಗೇಟ್ ಅಲ್ಲಿ ಏನಾಗುತ್ತೆ, ನನಗೆ ಈ ವೆಹಿಕಲ್ಸ್ ಬರ್ತಾ ಇರುತ್ತೆ, ನಂಗೆ ವೆಹಿಕಲ್ ನಂಬರ್ ಪ್ಲೇಟ್ ಕ್ಯಾಪ್ಚರ್ ಆಗಬೇಕು, ಯಾರು ಬಂದಿದ್ದಾರೆ, ಯಾರು ಹೋಗಿದ್ದಾರೆ ಅಂತ. ಆ ಪರ್ಟಿಕ್ಯುಲರ್ ಏನ್ ಕ್ಯಾಮ್ರಾ ಇದೆ, ಆ ಕ್ಯಾಮ್ರಾಗ ನಾನು ನಂಬರ್ ಪ್ಲೇಟ್ ಡಿಟೆಕ್ಷನ್ ಅಂತ ಕೊಟ್ಬಿಡ್ತೀನಿ ನಾನು. ಅದ್ರ ಪಕ್ಕದ ಕ್ಯಾಮ್ರಾಗೆ ಹ್ಯೂಮನ್ ಡಿಟೆಕ್ಷನ್ ಅಂತ ಕೊಡ್ತೀನಿ, ಅದ್ರ ಪಕ್ಕದ ಕ್ಯಾಮ್ರಾಗೆ ಲೈನ್ ಕ್ರಾಸಿಂಗ್ ಅಂತ ಕೊಡ್ತೀನಿ. ಇದೇ ತರ ಒಂದೊಂದು ಕ್ಯಾಮ್ರಾದಲ್ಲಿ ಒಂದೊಂದು AI ಫೀಚರ್ನ ನಾವು ಅಳವಡಿಕೆ ಮಾಡ್ಕೋಬಹುದು. ಇಡೀ ತೋಟಕ್ಕೆ ನಮಗೆ ಕಂಪ್ಲೀಟ್ ಫೆನ್ಸಿಂಗ್ ಆಗುತ್ತೆ. ಈಗ ನೀವು ಕೇಳ್ಬೋದು, ಕ್ವಶನ್ ಕೇಳ್ಬೋದು, ಆಯ್ತು ನಾನೀಗ ವೆಹಿಕಲ್ ಡಿಟೆಕ್ಷನ್ ಅಂತ ಕೊಟ್ಬಿಟ್ಟೆ, ಬೇರೆ ಏನು ರೆಕಾರ್ಡ್ ಆಗಲ್ವಾ ಅದರಲ್ಲಿ ಅಂತ. ಇಲ್ಲ, ಅದು ತಪ್ಪು. ಕಂಪ್ಲೀಟ್ ವಿಡಿಯೋ ರೆಕಾರ್ಡ್ ಆಗ್ತಾ ಇರುತ್ತೆ. ಅದರೊಟ್ಟಿಗೆ ಅದು ಮೇನ್ ಕ್ಯಾಪ್ಚರ್ ಏನು ಅಂತಂದ್ರೆ ನಂಬರ್ ಪ್ಲೇಟ್ನ ಮೇನ್ ಕ್ಯಾಪ್ಚರ್ ಮಾಡುತ್ತೆ. ಉಳ್ಕಿದಂಗೆ ನಮ್ಗೆಲ್ಲ ಡೀಟೇಲ್ಸ್ ಎಲ್ಲ ಕ್ಯಾಪ್ಚರ್ ಆಗ್ತಾ ಇರುತ್ತೆ ನಮಗೆ. ನಂಬರ್ ಪ್ಲೇಟ್ ಯಾವ ತರ ಬರುತ್ತೆ ಅಂದ್ರೆ, ಈಗ ಏನ್ ನೋಡ್ತಾ ಇದೀರಲ್ವಾ, ಇದು ಕ್ಯಾಮ್ರಾದಲ್ಲಿ ವಿಡಿಯೋ ಏನ್ ನೋಡ್ತಿದ್ದೀರಲ್ವಾ, ಅಲ್ಲಿ ನಂಬರ್ ಪ್ಲೇಟ್ ಒಟ್ಟಿಗೆ ಒಂದು ವಿಡಿಯೋ ಬಂದ್ಬಿಡುತ್ತೆ ನಿಮ್ಗೆ ಅದು. ಸೊ ಆಗೇನಾಗುತ್ತೆ, ಪ್ರತಿಯೊಂದು ಐಡೆಂಟಿಫಿಕೇಶನ್ ಮಾಡ್ಕೊಳ್ಳೋದಕ್ಕೆ ಬಹಳಷ್ಟು ಈಸಿ ಆಗುತ್ತೆ ನಮಗೆ. ಸೊ ಈಗ ಈ ತರದ ಟೆಕ್ನಾಲಜಿ ಜಾಸ್ತಿ ಅಳವಡಿಸ್ಕೊಳ್ತಾ ಇದ್ದಾರೆ ಎಲ್ಲರೂ. ಸರ್, ಈಗ ಇದಕ್ಕೂ ಮುಂಚೆ ಏನ್ ಮಾಡ್ತಿದ್ವಿ, ನಾವು ಕ್ಯಾಮ್ರಾ ಹಾಕ್ತಿದ್ವಿ, ಕ್ಯಾಮ್ರಾದಲ್ಲಿ ಏನಾಗುತ್ತೆ ಗೊತ್ತಿಲ್ಲ, ಯಾರು ಬರ್ತಾರೆ ಯಾರು ಹೋಗ್ತಾರೆ ಗೊತ್ತಿರ್ತಿತ್ತು ಅಷ್ಟೇ. ನಮ್ಗೆ ಅಲರ್ಟ್ ಅನ್ನೋದು ಕೆಲವೊಂದು ಅಲರ್ಟ್ ಇರ್ತಿಲ್ಲ ಅಂತ ಹೇಳ್ತಿಲ್ಲ. ಮೋಷನ್ ಡಿಟೆಕ್ಷನ್ ಅಲರ್ಟ್ ಇರ್ತಿತ್ತು, ಹ್ಯೂಮನ್ ಡಿಟೆಕ್ಷನ್ ಅಲರ್ಟ್ ಕೆಲವೊಂದ್ರಲ್ಲಿ ಇರ್ತಾ ಇತ್ತು, ಕೆಲವೊಂದ್ರಲ್ಲಿ ಇರ್ತಿದ್ದಿಲ್ಲ. ಈ ಕಂಪ್ಲೀಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಾಗ ನಮ್ಗೆ ಏನಾಗುತ್ತೆ, ಹ್ಯೂಮನ್ ವರ್ಕ್ ತುಂಬಾ ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಏನೋ ಒಂದು 10 ಗಂಟೆಲಿ ಏನೋ ಒಂದು ಇನ್ಸಿಡೆಂಟ್ ಆಯ್ತು, ನಾನು ಏನ್ ಮಾಡ್ಬೇಕು, ಮತ್ತೆ ಆ ಕ್ಯಾಮ್ರಾ ಸೆಲೆಕ್ಟ್ ಮಾಡಬೇಕು, ಪ್ಲೇ ಬ್ಯಾಕಿಗೆ ಹೋಗ್ಬೇಕು, ಅದೆಲ್ಲ ಕ್ಯಾಪ್ಚರ್ ಮಾಡಬೇಕು. ಆ ಪ್ಲೇ ಬ್ಯಾಕಲ್ಲೂ ಸಹ ನಮ್ಗೆ ಏನಾಗುತ್ತೆ ಅಂದ್ರೆ, ಪರ್ಟಿಕ್ಯುಲರ್ ಇವೆಂಟ್ನ ನಾವು ಕ್ಯಾಪ್ಚರ್ ಮಾಡ್ಲಿಕ್ಕಾಗಲ್ಲ. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ, ಆ ಪರ್ಟಿಕ್ಯುಲರ್ ಇವೆಂಟ್ ಮೋಷನ್ ಡಿಟೆಕ್ಷನ್ ಮಾತ್ರ ನಾನು ತೋರಿಸು ಅಂತ ಹೇಳ್ಬಿಟ್ರೆ ಮೋಷನ್ ಡಿಟೆಕ್ಷನ್ ಮಾತ್ರ ತೋರಿಸುತ್ತೆ. ಅದು ಹ್ಯೂಮನ್ ಡಿಟೆಕ್ಷನ್ ಮಾತ್ರ ತೋರಿಸು ಅಂದ್ರೆ ಹ್ಯೂಮನ್ ಡಿಟೆಕ್ಷನ್ ಮಾತ್ರ ತೋರಿಸುತ್ತೆ. ಇದೇನಾಗುತ್ತೆ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಮೇಲೆ ಈ ಮನುಷ್ಯನ ಎಫರ್ಟ್ ಏನಿದೆ ಆಲ್ಮೋಸ್ಟ್ ಕಡಿಮೆ ಆಗ್ಬಿಟ್ಟಿದೆ ನಮ್ಗಿದು. ಸೊ ಇದೇನಾಗುತ್ತೆ, ಈ ಸೆಟಪ್ ಏನ್ ಬೇಕು ಸರ್, ಏನಿಲ್ಲ ಸರ್. ಈಗ ಇದೆಲ್ಲ ಕಂಪ್ಲೀಟ್ ನಾವೇ ಮಾಡಿದ್ದು. ನಾವೇನ್ ಮಾಡಿದೀವಿ ಅಂದ್ರೆ, ಕಂಪ್ಲೀಟ್ OFC ಕೇಬಲ್ ಅಂತ ಕರಿತೀವಿ ನಾವು. ಅಂದ್ರೆ OFC ಕೇಬಲ್ ಅಂತ ಆಪ್ಟಿಕಲ್ ಫೈಬರ್ ಕೇಬಲ್. ಈಗೆಲ್ಲ ಇಂಟರ್ನೆಟ್ಗೆ ಏನೆಲ್ಲ ಬಳಸ್ತಾ ಇದ್ದಾರೆ, ಅದೇ ಕೇಬಲ್ನ ಬಳಸ್ಕೊಂಡು. ಏನಕ್ಕೆ OFC ಕೇಬಲ್ ಬಳಸ್ಕೊಂಡ್ವಿ ಅಂತಂದ್ರೆ, ಡಿಸ್ಟೆನ್ಸ್ ಬಹಳಷ್ಟಿದೆ ನಮಗೆ. ಡಿಸ್ಟೆನ್ಸ್ 1.5 ಕಿಲೋಮೀಟರ್ ಇರೋದ್ರಿಂದ OFC ಕೇಬಲ್ ನಮಗೆ ಡಾಟಾ ಲಾಸ್ ಆಗೋದಿಲ್ಲ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂದ್ರೆ, ನಮಗೆ ಕ್ಲಾರಿಟಿ ಅನ್ನೋದು ಚೆನ್ನಾಗಿ ಬರುತ್ತೆ ನಮಗೆ. ಸೊ ಅದರೊಟ್ಟಿಗೆ ನಾವು ಒಂದೊಂದು ಪೋಲ್ ನೆಟ್ಟಿದೀವಿ. ಟೋಟಲ್ ಓವರ್ ಆಲ್ ಈ 33 ಎಕರೆಗೆ ಏನ್ ಮಾಡಿದೀವಿ ಅಂತಂದ್ರೆ 22 ಪೋಲ್ ನೆಟ್ಟಿದೀವಿ. ಈಗ ಇನ್ನೂ ಒಂದು 3-4 ಪೋಲ್ ನೆಡೋದಿದೆ. ಈಗ ಸದ್ಯಕ್ಕೆ ಆಸ್ ಆಫ್ ನೋ ಏನ್ ಕಂಪ್ಲೀಟ್ ಆಗಿದೆ, 22 ಪೋಲ್ ನೆಟ್ಟು 22 ಪೋಲಲ್ಲಿ ಒಂದು ಜಂಕ್ಷನ್ ಬಾಕ್ಸ್ ತರ ಇಟ್ಟಿದೀವಿ. ಆ ಜಂಕ್ಷನ್ ಬಾಕ್ಸ್ ನಾವು ನಾರ್ಮಲ್ ಆಗಿ ಇಟ್ಟಿಲ್ಲ, ವಿತ್ ಲಾಕ್ ಸಿಸ್ಟಮ್ ಇಟ್ಟಿದೀವಿ. ಅದು ಯಾರು ಬಂದ್ರು ಹೊಡಿಲಿಕ್ಕಾಗಲ್ಲ, ಗೇಜ್ ಆಗಿದೆ. ಸೊ ಕಂಪ್ಲೀಟ್ ಎಲ್ಲ ವೈರ್ಸ್ ಎಲ್ಲ ಒಳಗಡೆ ಹೋಗಿರುತ್ತೆ. ಒಳಗಡೆ ಒಂದು ಕಂಟ್ರೋಲ್ ಸಿಸ್ಟಮ್ ಇಟ್ಟಿರ್ತೀವಿ. ಲೂಪ್ ವೈಸ್ ಮಾಡಿದೀವಿ, ಅಂದ್ರೆ ಕನೆಕ್ಷನ್ ಸೀರಿಯಲ್ ಸೆಟ್ ಕನೆಕ್ಷನ್ ಬರುತ್ತಲ್ಲ, ಅದ್ರ 1 to 1 1 to 1 1 to 1 ಕನೆಕ್ಷನ್ ಮಾಡ್ಕೊಂಡು ಹೋಗಿದೀವಿ ಎಲ್ಲ ಕಡೆಗೂ. ಸೊ ಇಲ್ಲೇನಾಗುತ್ತೆ, ಒಂದು ಜಂಕ್ಷನ್ ಬಾಕ್ಸ್, ಅಲ್ಲಿ ಮತ್ತೆ ಪವರ್ ಕನೆಕ್ಷನ್ ತಗೊಂಡಿದೀವಿ. ಪವರ್ ಕನೆಕ್ಷನ್ ನೀವು ಕೇಳ್ಬೋದು, ಮೇಲೆ ಹಾಕಿ ಯಾರಾದ್ರೂ ಕಟ್ ಮಾಡ್ಕೊಂಡು ಹೋಗ್ಬೋದು. ನಾವೆಲ್ಲ ಫುಲ್ ಅಂಡರ್ಗ್ರೌಂಡ್ ಸಿಸ್ಟಮ್ ಮಾಡಿದೀವಿ.
ಅಂಡರ್ಗ್ರೌಂಡ್ ಅಲ್ಲಿ ಪೈಪ್ ಮಾಡ್ಕೊಂಡು ಪೈಪಲ್ಲಿ ಹಾಕಿ ಎಲ್ಲ ತಗೊಂಡು ಕನೆಕ್ಷನ್ಸ್ ಕೊಟ್ಟು ಒಂದೊಂದು ಪೋಲ್ಗೆ 2 ಕ್ಯಾಮ್ರಾ ಹಾಕಿದೀವಿ. ಜಂಕ್ಷನ್ ಅಲ್ಲಿ ಏನ್ ಮಾಡಿದ್ವಿ 3 ಕ್ಯಾಮ್ರಾ ಹಾಕಿದ್ವಿ. ಬಿಕಾಸ್ ಸ್ಟ್ರೀ ಲೈನ್ ಇರುತ್ತಲ್ಲ 3 ಕ್ಯಾಮ್ರಾ ಹಾಕಿದ್ವಿ. ಇದರೊಟ್ಟಿಗೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಟ್ಟಿಗೆ ಈಗ ಬೇಸಿಕ್ ಫೀಚರ್ ಅಂತಾನೆ ಹೇಳ್ಬೋದು ಅದು. ಈ ಪ್ರತಿಯೊಂದು ಕ್ಯಾಮ್ರಾದಲ್ಲಿ ಆಡಿಯೋ ಕ್ಯಾಪ್ಚರ್ ಆಗುತ್ತೆ ನಿಮಗೆ. ಆಡಿಯೋ ಕ್ಯಾಪ್ಚರ್ ಆಗುತ್ತೆ. ಆಡಿಯೋ ಕ್ಯಾಪ್ಚರ್ ಅಂದ್ರೆ ನಿಮಗೆ ಗರ್ ಅಂತಾಗಿ ಡಿಸ್ಟರ್ಬೆನ್ಸ್ ಏನು ಬರೋದಿಲ್ಲ. ಕ್ರಿಸ್ಟಲ್ ಕ್ಲಿಯರ್ ವಾಯ್ಸ್ ಬರುತ್ತೆ ನಿಮಗೆ. ಅದಲ್ಲದೆ ಆಂಟಿ ಫಾಗಿಂಗ್, ಡಿಫಾಗಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಈಗ ಫಾಗ್ ಬರುತ್ತೆ ನಮ್ಗೆ ಈ ಸೀಸನ್, ಓಕೆ ಮಳೆಗಾಲದಲ್ಲಿ ಈಗೆಲ್ಲ ಕಂಪ್ಲೀಟ್ ಔಟ್ಡೋರ್ ಕ್ಯಾಮ್ರಾ, ಮಳೆ ಎಷ್ಟೇ ಹೊಡಿಲಿ ಏನು ಪ್ರಾಬ್ಲಮ್ ಆಗಲ್ಲ. ಅಗೈನ್ ಈ ಬಾಡಿ ಏನಿದೆ ಅಲ್ವಾ ಕ್ಯಾಮ್ರಾ ಬಾಡಿ ಕಂಪ್ಲೀಟ್ ಮೆಟಲ್ ಬಾಡಿ. ಯಾರಾದ್ರೂ ಕಲ್ ತಗೊಂಡು ಹೊಡೋರು ಇದ್ ಮಾಡೋರು ಅಷ್ಟು ಬೇಗ ಬ್ರೇಕ್ ಆಗಲ್ಲ ಅದು. ಈಗ ಪ್ಲಾಸ್ಟಿಕ್ ಬಾಡಿ ಅಂತ ಇಟ್ಕೊಳ್ಳಿ ಬ್ರೇಕ್ ಆಗ್ಬಿಡುತ್ತೆ ನಮಗೆ, ನೋಡಿರ್ತೀರ ನೀವು. ಇದು ಮೆಟಲ್ ಬಾಡಿ ಆಗಿರೋದ್ರಿಂದ ಅಷ್ಟು ಈಸಿಯಾಗಿ ಬ್ರೇಕ್ ಆಗಲ್ಲ. ಅದು ಅಲ್ಲದೆ ನಾವು 12 ಅಡಿ ಎತ್ತರದಲ್ಲಿ ಹಾಕಿದೀವಿ. ಈಗ ನೈಟ್ ಟೈಮ್ ಯಾರ ಬಂದು ಕಲ್ ತಗೊಂಡು ಬೀಸ್ಬೇಕಂಡು ಅಷ್ಟು ಬೇಗ ಗುರಿ ಇಟ್ಟು ಹೊಡಿಯೋಕ್ಕಾಗಲ್ಲ. ಅಷ್ಟರಲ್ಲಿ ನಮ್ಗೆ ಆಲ್ರೆಡಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ಬಿಟ್ಟಿರುತ್ತೆ, ಅಲರ್ಟ್ ಬಂದಿರುತ್ತೆ, ನಾವು ಎದ್ದೋಗಿ ನೋಡ್ಕೋಬಹುದು. ಅದು ಇದೊಂದು ಇರುತ್ತೆ, ಇದೊಂದು ಆಪ್ಷನ್ ಇರುತ್ತೆ. ಸೊ ಇಲ್ಲಿ ನಾನು ನಿಮ್ಗೆ ಹೇಳ್ದೆ, ಈಗಾಗಲೇ ಹೇಳ್ದೆ, ಇದೊಂದು ಸರ್ವರ್ ಅಂತ ಎನ್ವಿಆರ್ ಅಂತ ಕರಿತೀವಿ, ನೆಟ್ವರ್ಕ್ ವಿಡಿಯೋ ರೆಕಾರ್ಡರ್ ಅಂತ ಕೇಳಿ. ಇದರಲ್ಲಿ ಬಂದು 2 ಔಟ್ಪುಟ್ ಬರುತ್ತೆ ನಿಮಗೆ. ವಿಡಿಯೋ ಔಟ್ಪುಟ್ 2 ಬರುತ್ತೆ, ಮತ್ತೆ ಇಂಟರ್ನೆಟ್ RJ45 ಔಟ್ಪುಟ್ ಸಹ 2 ಬರುತ್ತೆ. 2 ಎಂತ ಕೊಟ್ಟಿದೀವಿ ಅಂತಂದ್ರೆ, ಈಗ ನೋಡಿ ಮತ್ತೆ ಇಲ್ಲಿ ಯಾರ ಬಂದ್ರು ಸೌಂಡ್ ಬಂತು, ಸೆನ್ಸರ್ ಆಯ್ತು ನೋಡಿ. ಈಗ ಅವ್ರು ಹೋದ್ ಕೂಡಲೇ ಸೆನ್ಸ್ ಆಯ್ತು, ಅದು ಜಸ್ಟ್ ಈಗ ಬಂದ್ರು ಅವರು. ಇದು ನಾವು ಮತ್ತೆ ಈ ಅಂದ್ರೆ ಸೌಂಡ್ ನಾವು ಡಿಫ್ರೆಂಟ್ ಆಗಿ ಇಟ್ಕೋಬಹುದು. ನಾವು ಸ್ಪೀಕರ್ ಇಟ್ಕೋಬಹುದು, ಇದು ಇಟ್ಕೋಬಹುದು, ಏನಾದ್ರು ಇಟ್ಕೋಬಹುದು. ಇರೋ ಮನೆ ಮೇಲೆ ಆದ್ರೂ ಇಟ್ಕೋಬಹುದು. ಮನೆ ಮೇಲೆ ಇಟ್ಕೊಂಡ್ರೆ ಏನಾಗುತ್ತೆ, ಸುತ್ತ ಕೇಳುತ್ತೆ. ಹೌದು, ಆಗ ನಿಮ್ಗೆ ಏನಾಗುತ್ತೆ, ಮೊಬೈಲ್ ನೋಟಿಫಿಕೇಶನ್ಸ್ ಬರುತ್ತೆ ನಿಮ್ಗೆ. ಮೊಬೈಲ್ ಅಲ್ಲಿ ಒಂದು ಅಪ್ಲಿಕೇಶನ್ ಆಡ್ ಮಾಡ್ಕೊಡ್ತೀವಿ, ಅದ್ರಲ್ಲಿ ಕಂಪ್ಲೀಟ್ ಕ್ಯಾಮ್ರಾಸ್ ಬರ್ತವೆ. ಆ ಪರ್ಟಿಕ್ಯುಲರ್ ಚಾನಲ್ ಎಲ್ಲ ಇದೆ ಅಂತ ಅವ್ರಿಗೆ ಬಂದ್ಬಿಡುತ್ತೆ. ಈ ಪರ್ಟಿಕ್ಯುಲರ್ ಚಾನಲ್ ಅಲ್ಲಿ ಕ್ಯಾಮ್ರಾ ನಂಬರ್ 1 ನಾವು ನೇಮ್ ಮಾಡಿರ್ತೀವಿ, ಮನೆ ಕ್ಯಾಮ್ರಾ ನಂಬರ್ 1. ಆ ಕ್ಯಾಮ್ರಾ ನಂಬರ್ 1 ಅಲ್ಲಿ ಯಾರ ಮನುಷ್ಯ ಹೋಗಿದ್ದಾನೆ ಅಂತ ಹ್ಯೂಮನ್ ಡಿಟೆಕ್ಟೆಡ್ ಅಂತ ಬರುತ್ತೆ ನಮ್ಗೆ. ಸೊ ಇದನ್ನ ಈ ಟೈಮ್ ಕೂಡ ಸೆಟ್ ಮಾಡ್ಕೋಬಹುದು. ಖಂಡಿತವಾಗ್ಲು ಸರ್, ರಾತ್ರಿ ಮಾತ್ರ ಆನ್ ಮಾಡ್ಕೊಳ್ಳೋ ಹಾಗೆ. ಖಂಡಿತವಾಗ್ಲು ಏನಕ್ಕೆ ಅಂತಂದ್ರೆ, ಈಗ ಬೆಳಗಿನ ಜಾವ ನಮ್ಗೆ ಫಾಲ್ಸ್ ಅವಶ್ಯಕತೆ ಇಲ್ಲ. ಡಿಸ್ಟರ್ಬೆನ್ಸ್, ಓಡಾಡ್ತಾ ಇರ್ತಾರೆ ಜನ, ಕೂಲಿಯವರು ಇರ್ತಾರೆ, ಅವ್ರು ಇರ್ತಾರೆ, ಓಡಾಡ್ತಿರ್ತಾರೆ, ಅವಶ್ಯಕತೆ ಇಲ್ಲ. ನಮ್ ನೈಟ್ ಪರ್ಟಿಕ್ಯುಲರ್ ನಾನು ಹೇಳ್ದೆ, ಈಗಾಗಲೇ ಹೇಳ್ದಾಗೆ ಕಳ್ಳಕಾಕರು ಓಡಾಡೋ ರಾತ್ರಿ ಸಮಯದಲ್ಲಿ ಮಾತ್ರ. ಆ ರಾತ್ರಿ ಸಮಯಕ್ಕೆ ಮಾತ್ರ ಟೈಮ್ ನಾವು ಶೆಡ್ಯೂಲ್ ಮಾಡ್ಕೋಬಹುದು ನಾವು ಇಲ್ಲಿ. ಫಸ್ಟ್ ಇಲ್ಲಿ ಮಾತ್ರ ಅಳವಡಿಸ್ಕೊಂಡಿರೋದ ಈ ತರದ ಟೆಕ್ನಾಲಜಿನ? ಸರ್ ಈಗಾಗಲೇ ನಾವು ಆಕ್ಚುಲಿ ಬಂದು 1 year ಬ್ಯಾಕ್ ಈಗಾಗಲೇ ನಮ್ಮ ಶ್ರೀನಿವಾಸ್ ರೆಡ್ಡಿ ಸರ್ ಆಗಿರ್ಬೋದು, ನಮ್ಮ ಶರಣಪ್ಪ ಸರ್ ಆಗಿರ್ಬೋದು ಈಗಾಗಲೇ ಹೇಳಿದ್ದಾರೆ. ಈ 1.5 ವರ್ಷದಿಂದ ಈಗ ಈ ತರ ಇಶ್ಯೂಸ್ ಆಗ್ತಿದೆ ಅಂತಾಗ ಒಂದು ಇನಿಷಿಯೇಷನ್ ಮಾಡಿ, ಶ್ರೀಗಂಧ ಸೆಕ್ಯೂರಿಟಿ ಸೊಲ್ಯೂಷನ್ಸ್ ಅಂತ ಒಂದು ಇನ್ಕಾರ್ಪೊರೇಷನ್ ಮಾಡಿ ಅವರಿಗೆ ಕಂಪ್ಲೀಟ್ ಆಗ್ಲಿಂದ ನಾವು ರಿಸರ್ಚ್ ಮಾಡಿ ಮಾಡ್ಕೊ ಬಂದಿದ್ದು. ಬೇಸಿಕಲಿ ನಾನು ಬಂದು ಟೆಕ್ನಿಕಲ್ ಸಪೋರ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಇವರಿಗೆ. ನಮ್ಮ ಸಂಸ್ಥೆ ಬಂದು ಭವನ್ IT ಸೊಲ್ಯೂಷನ್ಸ್ ಅಂತ ಹೇಳಿ, ನಾನು ಇವರಿಗೆ ಕಂಪ್ಲೀಟ್ ಟೆಕ್ನಿಕಲ್ ಸಪೋರ್ಟ್ ಆಗಿ ಇನ್ಸ್ಟಾಲೇಷನ್ ಆಗಿರ್ಬೋದು, ಪೋಸ್ಟ್ ಇನ್ಸ್ಟಾಲೇಷನ್ ಮತ್ತೆ ಸರ್ವಿಸು ಎಲ್ಲ ನಾವು ಮಾಡ್ತಿದ್ವಿ. ಓಕೆ, ಇವೆಲ್ಲವೂ ನಿಮ್ಮ ಟೆಕ್ನಾಲಜಿ ಮಾಡಿ ಮಾಡ್ತೀರಾ? ಹೌದು, ಇಂಟರ್ನೆಟ್ ಅವಶ್ಯಕತೆ ಇದ್ದೇ ಇದೆ. ಖಂಡಿತವಾಗ್ಲೂ ಇದೆ ಸರ್, ಹೌದು ಖಂಡಿತವಾಗ್ಲಿದೆ. ಇಂಟರ್ನೆಟ್ ಏನಕ್ಕೆ ಅಂತ ನಾನು ಹೇಳ್ತೀನಿ. ಸಿಂಪಲ್ ಅಂದ್ರೆ ನಾವು ಎಲ್ಲರಿಗೂ ಅರ್ಥ ಆಗೋ ತರ ಏನಕ್ಕೆ ಹೇಳ್ತೀವಿ ಅಂದ್ರೆ, ಈಗ ನಮ್ಮ ಹತ್ರ ಮೊಬೈಲ್ ಇದೆ, ಎಕ್ಸಾಂಪಲ್ಗೆ ಮೊಬೈಲ್ ಅಲ್ಲಿ ಸಿಮ್ ಕಾರ್ಡ್ ಹಾಕ್ಲಿಲ್ಲ ಅಂದ್ರೆ ಮೊಬೈಲ್ ಏನಕ್ಕೆ ಯೂಸ್ ಆಗುತ್ತೆ? ಯಾರಿಗೂ ಫೋನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ನಾನೆಲ್ಲೋ ಇದೊಂದು ಕ್ರೈಟೀರಿಯಾ, ಒಂದು ಮೀಡಿಯಂ, ನಮಗೆ ಡಾಟಾ ಟ್ರಾನ್ಸ್ಫರ್ ಮಾಡೋಕೆ ಒಂದು ಮೀಡಿಯಂ ಬೇಕು ನಮಗೆ. ಈ ವೈಫೈ ಅನ್ನೋದು ಇದೊಂದೇ ಅಂತಲ್ಲ, ಇದು ಬಂದು ವೈರ್ಡ್ ವೈಫೈ ಇದೆ. ಇದರಲ್ಲಿ ನಮಗೆ ಏರ್ ಫೈಬರ್ ಅಂತ ಈಗ ಹೊಸದಾಗಿ ಟೆಕ್ನಾಲಜಿ ಬಂದಿದೆ. ಈಗ ತೋಟಗಳಲ್ಲಿ ಔಟ್ಸ್ಕರ್ಟ್ಸ್ ಇತ್ತು ಅಂದ್ರೆ, ಅಲ್ಲಿ ಟವರ್ ಹತ್ರ ಇತ್ತು ಅಂದ್ರೆ ಅವರು ಸ್ಪೀಡ್ ನ ಚೆಕ್ ಮಾಡಿ, ಅಂದ್ರೆ ಸರ್ವಿಸ್ ಪ್ರೊವೈಡರ್ ಏರ್ಟೆಲ್ ಆಗಿರ್ಬೋದು, ಜಿಯೋ ಆಗಿರ್ಬೋದು, BSNL ಮತ್ತೆ ಲೋಕಲ್ ಸರ್ವಿಸ್ ಪ್ರೊವೈಡರ್ಸ್ ಸಹ ಇರ್ತಾರೆ. ಅವ್ರೇನ್ ಮಾಡ್ತಾರೆ, ಬಂದಲ್ಲಿ ಸ್ಪೀಡ್ ಚೆಕ್ ಮಾಡ್ತಾರೆ, ಇದು ಫೀಸಿಬಿಲಿಟಿ ಇದೆಯಾ ಅಂದ್ರೆ, ಇಲ್ಲಿ ಅನುಕೂಲತೆ ಇದೆಯಾ ಅದನ್ನ ಕೊಡ್ಲಿಕ್ಕೆ ಅಂತ ಹೇಳಿ ಚೆಕ್ ಮಾಡಿ ಕೊಡ್ತಾರೆ. ಆಗ್ಲಿಲ್ಲ ಅಂದ್ರೆ ಭಯ ಬೇಕಿಲ್ಲ ಸರ್, ನಿಮ್ಗೆ ಸಿಮ್ ಕಾರ್ಡ್ ರೂಟರ್ ಅಂತ ಬರುತ್ತೆ ನಮ್ಗೆ. ಬೇರೆ ಅದೊಂದು ಸ್ವಲ್ಪ ಸ್ಲೋ ಆದ್ರೂ ಸಿಮ್ ಕಾರ್ಡ್ ರೂಟರ್ ಹಾಕಿ ಸಹ ನಾವು ಯೂಸ್ ಮಾಡ್ಕೋಬಹುದು. ಯಾಕಂದ್ರೆ ಆಪ್ಷನ್ ಇಲ್ಲ ನಮಗೆ, ಈ ಬೇರೆ ಇದು ಈ ಸಿಸ್ಟಮ್ ಇಡ್ಲಿಕ್ಕೆ ಆಗೋದಿಲ್ಲ ನನಗೆ. ಬಟ್ ನಾನು ಮೊಬೈಲ್ ಅಲ್ಲಿ ನೋಡ್ಕೊಳ್ಳೇಬೇಕು, ನಾನು ಹೊರಗಡೆ ಹೋಗಿರ್ತೀನಿ, ನಾನೇನೋ ಒಂದು 50 ಕಿಲೋಮೀಟರ್ ದೂರದಲ್ಲಿ ಇದೀನಿ ಅಂದಾಗ ಈ ಶ್ರೀಗಂಧ ಮಾತ್ರ ಅಲ್ಲದೆ ಬೇರೆ ಪರ್ಪಸ್ ಇದನ್ನ ಯೂಸ್ ಮಾಡಬಹುದು. ಖಂಡಿತವಾಗ್ಲು ಸರ್, ಖಂಡಿತವಾಗ್ಲು ಮನೆಗೆ ಯೂಸ್ ಮಾಡ್ಕೊಳ್ಳಿ. ಈಗ ಕಂಪನೀಸ್ ಅಲ್ಲಿ ಯೂಸ್ ಮಾಡ್ತೀವಿ. ಇದ್ರಲ್ಲಿ ಇದೆ ಈಗಾಗಲೇ ಹೇಳಿದಾಗ ಫೀಚರ್ ಅಲ್ಲಿ ನಿಮ್ಗೆ ಕ್ರಾಸ್ ಕೌಂಟಿಂಗ್ ಅಂತ ಕರಿತೀವಿ ನಾವು, ಹೆಡ್ ಕೌಂಟ್ ಅಂತ ಬರುತ್ತೆ, ಹೀಟ್ ಮ್ಯಾಪ್ ಬರುತ್ತೆ. ಹೀಟ್ ಮ್ಯಾಪ್ ಎಲ್ಲಿ ಯೂಸ್ ಆಗುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಮಾಲ್ಸ್ ಇರುತ್ತಲ್ವಾ, ಮಾಲ್ಸ್ ಅಲ್ಲಿ ಏನಾಗುತ್ತೆ, ಕ್ರೌಡ್ ಡೆನ್ಸಿಟಿ ಎಲ್ಲಿದೆ, ಯಾವ ಏರಿಯಾದಲ್ಲಿ ಜಾಸ್ತಿ ಜನ ಇದ್ದಾರೆ, ಆ ಪರ್ಟಿಕ್ಯುಲರ್ ಏರಿಯಾ ಅವ್ರು ಕಾನ್ಸಂಟ್ರೇಟ್ ಮಾಡಿ ಅವ್ರ ಮಾರ್ಕೆಟಿಂಗ್ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಹೀಟ್ ಮ್ಯಾಪಿಂಗ್ ಅಂತ ಕರಿತೀವಿ. ಅಲ್ಲಿ ಯೂಸ್ ಮಾಡ್ಕೋಬಹುದು, ಮನೆಗಳಲ್ಲಿ ಯೂಸ್ ಮಾಡ್ಕೋಬಹುದು, ಹೊರಗಡೆ ಫ್ಯಾಕ್ಟ್ರಿಯಲ್ಲಿ ನೀವು ಎಲ್ಲಿ ಬೇಕಾದ್ರೂ ಕ್ಯಾಮ್ರಾ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಸರ್ ನಾವು. ಸರ್ ಓವರಾಲ್ ಕಾಸ್ಟ್ ಎಷ್ಟಾಗುತ್ತೆ ಇದಕ್ಕೆ? ಸರ್ ಕಾಸ್ಟ್ ಅನ್ನೋದು ಬಂದು ಬೇಸಿಕ್ಲಿ ಡಿಪೆಂಡ್ ಆನ್ ದ ಲ್ಯಾಂಡ್ಸ್ಕೇಪ್ ಸರ್. ಫಾರ್ ಎಕ್ಸಾಂಪಲ್ ಇಲ್ಲಿ 33 ಎಕರೆ ಇದೆ, 51 ಕ್ಯಾಮ್ರಾ ಅಥವಾ 64 ಕ್ಯಾಮ್ರಾ ಹಾಕಿದ್ವಿ. ಇನ್ ಕೆಲವೊಬ್ರಿಗೆ 5 ಕ್ಯಾಮ್ರಾ ಬೇಕಾಗುತ್ತೆ, ಇನ್ನು ಕೆಲವರು 4 ಕ್ಯಾಮ್ರಾ. ಹೌದು, ಸಣ್ಣ ರೈತರು ಸಹ ಹಾಕ್ಸ್ಕೋಬಹುದು, 4 ಕ್ಯಾಮ್ರಾನೇ ಬೇಕಾಗುತ್ತೆ. ಕೆಲವೊಬ್ರಿಗೆ 10 ಕ್ಯಾಮ್ರಾ ಬೇಕು, 20 ಕ್ಯಾಮ್ರಾ ಬೇಕು. ಸೊ ಬಿಫೋರ್
ನಾವು ಇದು ಕ್ಯಾಮ್ರಾಸ್ ಮೇಲೆ ಡಿಪೆಂಡ್. ಕ್ಯಾಮ್ರಾಸ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಇಲ್ಲಿ ಸಿಸ್ಟಮ್ ಇರುತ್ತೆ, ಸ್ಟೋರೇಜ್ ಬರುತ್ತೆ ಇದ್ರಲ್ಲಿ ನಮಗೆ. ಅಂದ್ರೆ ಎಷ್ಟು ದಿನದ ನಮ್ಗೆ ಸ್ಟೋರೇಜ್ ಬೇಕು, ಎಷ್ಟು ದಿನದ ನನಗೆ ರೆಕಾರ್ಡಿಂಗ್ ಇರಬೇಕು ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಈಗಾಗಲೇ ಹೇಳ್ದಾಗೆ ನಾವು ಈ ಕ್ಯಾಮ್ರಾಸ್ ಇದೆ ಅಲ್ವಾ, ಕ್ಯಾಮ್ರಾಸ್ ಒಟ್ಟಿಗೆ ನಾವು ಇದೆಲ್ಲ ಕಂಪ್ಲೀಟ್ ಸಿಸ್ಟಮ್ ಬರುತ್ತೆ ನಿಮಗೆ. ವೈರಿಂಗ್ ಆಗಿರ್ಬೋದು, ಸ್ವಿಚ್ ಆಗಿರ್ಬೋದು, ಪವರ್ ಆಗೆಲ್ಲ ಕ್ರೈಟೀರಿಯಾ ಬರುತ್ತೆ. ನಾವೇನ್ ಮಾಡ್ತೀವಿ, ಒಬ್ರಿಗೆ ಸಜೆಸ್ಟ್ ಮಾಡ್ಲಿಕ್ಕೆ ಮುಂಚೆ ನಾವೊಂದು ಸೈಟ್ ಟೆಕ್ನಿಕಲ್ ಆಗಿ ನಮ್ಮ ಹುಡುಗರು ನಾವೆಲ್ಲ ಹೋಗಿ ಸೈಟ್ನ ವಿಸಿಟ್ ಮಾಡಿ ಸರ್ವೆ ಮಾಡಿ, ಈ ಸೈಟ್ಗೆ ಇಷ್ಟು ಕ್ಯಾಮ್ರಾ ಬೇಕಾಗ್ತದೆ, ಈ ಕ್ಯಾಮ್ರಾ ಇಲ್ಲಿ ಆಗ್ಬೋದು. ಅವ್ರು ಕೇಳ್ತಾರೆ, ಕಸ್ಟಮರ್ ಕೇಳ್ತಾರೆ, ಸರ್ ನನ್ಗೆ ಇಲ್ಲಿ ಒಂದು ಬ್ಲೈಂಡ್ ಸ್ಪಾಟ್ ಇದೆ, ಇದು ನಂಗೆ ತುಂಬಾ ಇಂಪಾರ್ಟೆಂಟ್, ಇಲ್ಲಿ ತುಂಬಾ ಜನ ಬರ್ತಾರೆ ಹೋಗ್ತಾರೆ ಅಂತ ಹೇಳ್ತಾರೆ. ಆ ಪರ್ಟಿಕ್ಯುಲರ್ ಪ್ಲೇಸ್ನ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಒಂದು ಬ್ಲೈಂಡ್ ಸ್ಪಾಟ್ ಇರಬಾರ್ದು, ಅಲ್ಲಿ ಒಂದು 4-5 ಕ್ಯಾಮ್ರಾ ಎಕ್ಸ್ಟ್ರಾ ಹಾಕಿರ್ತೀವಿ ಅಲ್ಲಿ. ಸೊ ಈ ರೀತಿ ಕಾಸ್ಟ್ ಅನ್ನೋದು ವೇರಿ ಆಗುತ್ತೆ ಸರ್ ನಿಮ್ಗೆ. ಹೇಳ್ಲಿಕ್ಕೆ ಬರೋದಿಲ್ಲ ಸರ್. ನಿಮ್ಗೆ ಒಂದು 30,000 ಶುರು ಆಗುತ್ತೆ, 30 ಲಕ್ಷದ ತನಕ ಮಾಡ್ಬೋದು ನಾವು. 30-40 ಸಾವಿರದಿಂದ ಶುರುವಾಗಿ 30 ಲಕ್ಷದ ತನಕ ಮಾಡ್ಬೋದು ನಾವು. ಇದೆ ಅಂತ ಅದೇ ಹೇಳಿದ್ನಲ್ಲ, ಒಂದು ಕ್ರೈಟೀರಿಯಾ ಇದೆ ನಮ್ಗೆ. ಆ ಲ್ಯಾಂಡ್ಸ್ಕೇಪ್ ನೋಡ್ತೀವಿ. ಹೌದು ಹೌದು ಹೌದು. ಅಂದ್ರೆ ನಾವು ಲೇಮನ್ ಲ್ಯಾಂಗ್ವೇಜ್ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಲ್ಲ. ಕಳ್ತನ ಆಗಿ ಈಗಾಗಲೇ ಹೇಳಿದ್ರು, ಒಂದು ಮರಕ್ಕೆ 1.5 ಲಕ್ಷ 2 ಲಕ್ಷ ಅಂದ್ರೆ ಇಲ್ಲಿ 6,000 ಮರ ಇದೆ. ಈಗಾಗಲೇ 60 ಮರ ಹೋಗಿದೆ ಅಂತಂದ್ರೆ 90 ಲಕ್ಷ ಹೋಯ್ತಲ್ವಾ ಅಲ್ಲಿ. ಆ ಲಾಸ್ ಅನ್ನೋದಲ್ಲೇ ಕವರ್ ಆಗ್ಬಿಡುತ್ತೆ ಶ್ರೀಗಂಧ ಬೆಳೆಗಾರರಿಗೆ. ಹೌದು. ಈಗ ಇನ್ನೊಂದೇನು ಅಂತಂದ್ರೆ, ಇನ್ನೊಂದು ಕ್ವಶನ್ ಕೇಳ್ತಾರೆ ಈಗ ಜನ ಎಲ್ಲ, ಇಲ್ಲಪ್ಪ ಮಾಸ್ಕ್ ಹಾಕೊಂಡ್ ಬರ್ತಾರೆ ಜನ, ಮುಸ್ಕ್ ಹಾಕೊಂಡ್ ಬರ್ತಾರೆ, ಹೇಗೆ ಅವ್ರನ್ನೇ ಕಂಡು ಹಿಡಿಯೋದು, ನಮ್ಗೆ ಹಿಂಗ್ ಗೊತ್ತಾಗುತ್ತೆ? ಸೊ ಈಗ 2 ಆಪ್ಷನ್, 2 ತರ ಥಿಂಕ್ ಮಾಡಿ, ಪಾಸಿಟಿವ್ ವೇಲು ಥಿಂಕ್ ಮಾಡಿ, ನೆಗೆಟಿವ್. ಪಾಸಿಟಿವ್ ವೇಲ್ ನಾವು ಫಸ್ಟ್ ಪಾಸಿಟಿವ್ ಮಾತಾಡೋಣ ನಾವು. ಈಗ ಏನಾಗುತ್ತೆ, ಮಾಸ್ಕ್ ಹಾಕೊಂಡ್ ಬರ್ತಾರೆ ಅವರು. ಈಗ ಕಳ್ಳರೆಲ್ಲ ಅಪ್ಡೇಟ್ ಆಗಿದ್ದಾರೆ, ನಾವೆಲ್ಲ ಕಳ್ಳರು ಅಪ್ಡೇಟ್ ಆಗಿದ್ದಾರೆ. ಈಗ ಇಲ್ಲಿ ಕುತೂಹಲ ವಿಷಯ ಏನಂತ ಅಂದ್ರೆ, ನಮ್ಮ ಜನ ಏನಾಗಿ ಲೋಕಲ್ ಸಪೋರ್ಟ್ ಇಲ್ಲದೆ ನಾವೇನು ಮಾಡ್ಲಿಕ್ಕಾಗಲ್ಲ. ಈಗ ಇಲ್ಲಿ ತೋಟ ಇದೆ, ನಮ್ಮ ಶ್ರೀನಿವಾಸ ರೆಡ್ಡಿ ಅವ್ರ ತೋಟ ಇದೆ, ನನಗೆ ಗೊತ್ತಿಲ್ಲ, ನಾನೆಲ್ಲ ಬೆಂಗಳೂರಿಂದ ಬಂದೆ ಅಥವಾ ಬೇರೆ ಕಡೆಯಿಂದ ಬಂದೆ, ನನಗೆ ಗೊತ್ತಿಲ್ಲ, ನಾನು ಕಳ್ತನ ಮಾಡೋಣ ಅಂತ ಇಟ್ಕೊಳ್ಳಿ. ಈಗ ಯಾರು ಲೋಕಲ್ ಸಪೋರ್ಟ್ ಬೇಕಲ್ವಾ, ಅವರು ಗೊತ್ತಿರೋ ಚೆನ್ನಾಗಿ ಗೊತ್ತಿರೋ ತಾನೆ ಇಲ್ಲಿ ಕಳ್ತನಕ್ಕೆ ಸಪೋರ್ಟ್ ಮಾಡ್ಲಿಕ್ಕಾಗೋದು. ಅವ್ರ ಬಾಡಿ ಲ್ಯಾಂಗ್ವೇಜ್ ಈಸಿಯಾಗಿ ಕಂಡುಹಿಡಿಬಹುದು. ಒಂದು ಇನ್ನೊಂದು ಏನಾಗುತ್ತೆ ಅಂತಂದ್ರೆ, ಅಲ್ಲಿ ಬಂದಿದ್ ಕೂಡಲೇ ನಮ್ಗೆ ಇಲ್ಲಿ ಅಲರ್ಟ್ ಬರುತ್ತೆ. ಇಲ್ಲಿ ನಮ್ಗೆ ಅಲರ್ಟ್ ಬಂದ ಕೂಡಲೇ ನನ್ಗೆ ಯಾವ ಚಾನಲ್ ಅಲ್ಲಿ ಅಲರ್ಟ್ ಬಂದಿದೆ, ಯಾವ ಕ್ಯಾಮ್ರಾ ಪಟ್ ಅಂತ ಅಲ್ಲೇ ಹೋಗ್ತೀನಿ ನಾನು. ಪೊಲೀಸಿಗೆ ಇನ್ಫಾರ್ಮ್ ಮಾಡ್ತೀನಿ, ಸರ್ ಈ ತರ ಕಳ್ಳರು ಬಂದಿದ್ದಾರೆ ಅಂತ. ನಮ್ಮ ಹತ್ರ ಗನ್ ಕೊಟ್ಟಿರ್ತಾರೆ, ಲೈಸೆನ್ಸ್ ಗನ್. ಈಗ ಶರಣಪ್ಪ ಸರ್ ಕಡೆಯಿಂದ ಒಂದು ಗನ್ ಕೊಟ್ಟಿರ್ತಾರೆ, ಅವ್ರು ಟ್ರೈನ್ ಮಾಡಿ ಗನ್ ಕೊಟ್ಟಿರ್ತಾರೆ, ತಗೊಂಡೋಗಿ ಎದುರಿಸ್ಬೇಕು. ಯಾಕಂದ್ರೆ ನಮ್ಮ ಆತ್ಮರಕ್ಷಣೆ ಫಸ್ಟ್ ಇಂಪಾರ್ಟೆಂಟ್, ಮೊದಲನೇ ಆದ್ಯತೆ ಅಲ್ವಾ. ನಮ್ಮನ್ನೆಲ್ಲ ರಕ್ಷಣೆ ಮಾಡ್ಕೋಬೇಕಾದ್ರೆ ಫಸ್ಟ್ ಅದ್ ಹೋಗಿ ಅವ್ರು ತೋರಿಸ್ತೀವಿ. ಅಷ್ಟರಲ್ಲಿ ಪೊಲೀಸರು ಬರ್ತಾರೆ, ಅವರು ಒಬ್ಬರಾದ್ರೂ ಸಿಗಾಕೋದ್ರೆ, ಒಬ್ಬರು ಸಿಗಾಕೊಂಡ್ರೆ ಕಳ್ಳರು ಸಿಕ್ಕಾಗಿ ಅಲ್ವಾ. ಒಟ್ಟಾರೆ ಏನ್ ಹೇಳ್ತೀರಾ ನಮ್ಮ ಯುವ ರೈತರಿಗೆ ಆಗ್ಲಿ ಅಥವಾ ಈ ತರ ಭದ್ರತಾ ದೃಷ್ಟಿಯಿಂದ ಬೇಡ್ಕೊಳ್ಳೋರಿಗೆ? ಖಂಡಿತ ಸರ್, ನಾನು ಖಂಡಿತವಾಗ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸ್ಕೊಳ್ಳಿಕ್ಕೆ ಹೇಳ್ತೀನಿ. ಯಾಕಂದ್ರೆ ಪ್ರತಿಯೊಂದು ರಂಗದಲ್ಲಿ ಇದೆ ಅಂತ ಅಲ್ಲ. ನಾವು ಕೃಷಿ ಇದಾಗಿರ್ಬೋದು, ವೈದ್ಯಕೀಯವಾಗಿರ್ಬೋದು, ಯಾವ್ದಾದ್ರು ತಗೊಳ್ಳಿದೀವಿ, ಯಾವುದೇ ರಂಗದಲ್ಲಾಗ್ಲಿ ಈಗೆಲ್ಲ ಕಂಪ್ಲೀಟ್ ಮೆಷಿನರಿ ಬಂದ್ಬಿಟ್ಟಿದೆ. ಹ್ಯೂಮನ್ ಎಫರ್ಟ್ ಕಡಿಮೆ ಆಗ್ತಾ ಇದೆ. ಮೋರೋವರೆಗೆ ನಮ್ಗೆ ಜನ ಸಿಗ್ತಿಲ್ಲ ಕೆಲಸ ಮಾಡ್ಲಿಕ್ಕೆ. ಈಗ ಇಷ್ಟು ತೋಟ ಮೇಂಟೈನ್ ಮಾಡ್ಬೇಕಂದ್ರೆ ಎಷ್ಟು ಜನ ಬೇಕು? ಈಗ ಮಿಷಿನ್ ಹುಲ್ ಕಟ್ ಮಾಡೋದಕ್ಕಾಗಿ ಮಿಷಿನ್ ಇದೆ, ಪ್ರತಿಯೊಂದಕ್ಕೂ ಮಿಷಿನ್ ಇದೆ. ಅದೇ ತರ ನಮ್ ಸೇಫ್ಟಿ ಇಂಪಾರ್ಟೆಂಟ್ ಅಲ್ವಾ. ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿದಾಗ ಸೇಫ್ಟಿ ಇಂಪಾರ್ಟೆಂಟ್ ಆದಾಗ ಈ ಕ್ಯಾಮ್ರಾ ಅನ್ನೋದು ಒಂದು ಕೀ ರೋಲ್ ಪ್ಲೇ ಮಾಡುತ್ತೆ ಸರ್. ನಮಗೆ ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ ಎ ಟೆಕ್ನಾಲಜಿ ಯೂಸ್ ಮಾಡ್ಕೊಳ್ಳಿಕ್ಕೆ. ಸೊ ಅದು 1 ಕ್ಯಾಮ್ರಾ ಆಗಿರ್ಬೋದು, 10 ಕ್ಯಾಮ್ರಾ ಆಗಿರ್ಬೋದು, ಅವ್ರ ರಿಕ್ವೈರ್ಮೆಂಟ್ ತಕ್ಕಾಗಿ ಯೂಸ್ ಮಾಡ್ಕೋಬಹುದು. ಥ್ಯಾಂಕ್ ಯು. ಸೊ ಈಗಾಗಲೇ ಒಳಗಡೆ ಟೆಕ್ನಾಲಜಿ ಏನೆಲ್ಲ ಯೂಸ್ ಮಾಡಿದೀವಿ ಅಂತ ತೋರಿಸಿದ ಜಸ್ಟ್ ಫುಟೇಜ್, ಜಸ್ಟ್ ವಿಡಿಯೋ. ಒಂದು ಟೆಕ್ನಾಲಜಿ ಕೂತ್ಕೊಂಡು ಅಲ್ಲಿ ಅವ್ರು ಮಲಗಿರೋ ಹತ್ರ ಹೆಂಗ್ ನೋಡ್ಕೋದು ಅಂತ ನೋಡಿದ್ವಿ. ಈಗ ಮೆಟೀರಿಯಲ್ ಏನೇನು ಯೂಸ್ ಮಾಡಿದ್ವಿ ಅಂತ ಎಲ್ಲ ಓಪನ್ ಮಾಡಿ ಇಟ್ಟಿದೀವಿ. ಈಗ ಇಲ್ಲಿ ಪೈಪ್ ಕಾಣ್ತದೆ ನೋಡಿ, ಎಲ್ಲ ಕಂಪ್ಲೀಟ್ ನಾವೇನ್ ಮಾಡಿದ್ವಿ, ಭೂಮಿ ಒಳಗೆ ತಗೊಬಂದಿದ್ವಿ. ಇಲ್ಲಿ ಕೆಳಗಡೆ ಹೋಲ್ಸ್ ಇರ್ತವೆ, ಕೆಳಗಡೆ ಹೋಲ್ಸ್ನ ಸೇರಿಸ್ತೀವಿ. ಮತ್ತೆ ಈ ಕಡೆ ಬರೋದು ನೋಡಿದ್ರೆ ಇದು OFC ಕೇಬಲ್ ಅಂತ ಕರಿತೀವಿ. ಒಳಗಡೆ ಜೆಲ್ ಇರುತ್ತೆ, ಸೊ ಲೈಫ್ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ ಇದು ಪವರ್ ಕೇಬಲ್, ಇಲ್ಲಿ ಓಪನ್ ಮಾಡಿದೀವಿ ನೋಡಿ, ಪವರ್ ಕೇಬಲ್ ಇದು. ಮತ್ತೆ ಇದೊಂದು ಬಾಕ್ಸ್ ಇಟ್ಟಿರ್ತೀವಿ. ಫಾರ್ ಎಕ್ಸಾಂಪಲ್ ಯಾವನ ಕಳ್ಳ ಬಂದು ಹೊಡೆದ, ಏನಾಗಲ್ಲ ಅದಕ್ಕೆ. ನೋಡಿ ಏನೋ ಸ್ವಲ್ಪ ಮಾರ್ಕ್ ಬಿತ್ತಾ, ಏನಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಕಲ್ಲು ತಗೊಂಡು ಅದು ಕೊಡದೆ, ಏನಾಗೋದಿಲ್ಲ. ಮೆಟಲ್ ಬಾಡಿ, ಅದು ಕಂಪ್ಲೀಟ್ ಮೆಟಲ್ ಬಾಡಿ ಇರುತ್ತೆ ನಿಮ್ಗೆ. ಮತ್ತೆ ಆ ಬಾಕ್ಸ್ ಅಲ್ಲಿ ಏನ್ ಕಾಣುತ್ತೆ ನಿಮ್ಗೆ, ಕಂಪ್ಲೀಟ್ ಔಟ್ಡೋರ್ ಬಾಕ್ಸ್ ಆಗಿರುತ್ತೆ ಅದು. ಈಗ ನೀರ್ ಬಂತು, ಮಳೆ ಬಂತು, ಇನ್ನೊಂದು ಬಂತು, ಏನು ತೊಂದರೆ ಆಗೋದಿಲ್ಲ. ಸೊ ಇದು ಕಂಪ್ಲೀಟ್ GI ಪೈಪ್. ಇದು ಎಲ್ಲ ಕಡೆಗೂ ಸಿಗುತ್ತೆ ನಿಮ್ಗೆ GI ಪೈಪ್ ಇದು. ಮತ್ತೆ ಈ ಬಾಕ್ಸ್ ನಾವೇ ಮಾಡಿಸಿ ಕೊಟ್ಟಿರೋದು. ಮತ್ತೆ ಇದಕ್ಕೆ ಲಾಕ್ ಇದೆ. ಈಗ ನೋಡೋ ಲಾಕಿಂಗ್ ಸಿಸ್ಟಮ್ ನೋಡಿ, ಲಾಕಿಂಗ್ ಸಿಸ್ಟಮ್ ಇದು. ಎರಡಕ್ಕೂ ಸಹ ಈ ತರ ಕ್ಯಾಪ್ ಕೊಟ್ಟಿದ್ದೇವೆ. ಏನಕ್ಕೆ ಅಂದ್ರೆ ಇದು ಮೆಟಲ್ ಇರೋದ್ರಿಂದ ಎರೋಷನ್ ಆಗುತ್ತೆ, ಹಾಳಾಗಬಾರ್ದು ಅಂತ ಹೇಳಿ ಕ್ಯಾಪ್ ಕೊಟ್ಟಿದ್ದೇವೆ. ಕ್ಯಾಪ್ ಹಾಕಿ ಕೂರಿಸ್ಬಿಟ್ರೆ ಕಂಪ್ಲೀಟ್ ಇದು ಬಾಕ್ಸ್ ಸೀಲ್ಡ್ ಆಗಿರುತ್ತೆ. ಸೊ ಎಷ್ಟೇ ಮಳೆ ಆಗಿರ್ಲಿ, ಯಾವುದೇ ವೆದರ್ ಕಂಡೀಷನ್, ಚಳಿ ಇರ್ಬೋದು, ಮಳೆ ಇರ್ಬೋದು, ಏನೂ ಆಗೋದಿಲ್ಲ. ತುಂಬಾ ಮಜಬೂತ್ ಆಗಿರುತ್ತೆ ಇದು ನಿಮ್ಗೆ. ಕಂಪ್ಲೀಟ್ ಇಲ್ಲಿ ಹಾಕಿರೋ ಮೆಟೀರಿಯಲ್ ನಾನು ತೋರಿಸ್ತೀನಿ. ಈಗ ನೋಡ್ಬೋದು ನೀವು, ಈಗ ಕಂಪ್ಲೀಟ್ ರಸ್ತೆ ಇದೆ. ಇದು ಈ ಕಡೆಯಿಂದ ಬೇರೆಯವ್ರ ಜಮೀನು, ಇದು ನಮ್ಮ ಶ್ರೀನಿವಾಸ ರೆಡ್ಡಿ ಅವ್ರ ಜಮೀನು ಇದು. ಸೊ ಈಗ ನಮ್ಗೆ ಇದು ನೋಡೋದಾದ್ರೆ, ಈ ಕ್ಯಾಮ್ರಾ ಇಲ್ಲಿಂದ
ಸೊ ಇದು ಬೇರೆಯವ್ರದ್ದು ಇದು 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 ಬೇಲಿ ಅಂತ ಇಟ್ಕೊಳ್ಳಿ. ಅವರು ಕಂಬಿನೂ ಹಾಕೊಂಡಿದ್ದಾರೆ, ಕೆಲವೊಂದ್ ಕಡೆ ಗಿಡಗಳಿದಾವೆ, ಇದು ಕಂಪ್ಲೀಟ್ ಬೇಲಿ ಇದು. ಓಕೆನಾ, ಇದು ಈ ಕಡೆಯಿಂದ ಆ ಕಡೆ ಜಮೀನ್ ಮಾಡ್ಕೊಂಡು ಸ್ವಲ್ಪ ಓಡಾಡ್ಲಿಕ್ಕೆ ಅಂತ ರಸ್ತೆ ಮಾಡ್ಕೊಂಡಿದ್ದಾರೆ ಅವರು. ಸೊ ಇಲ್ಲಿ ನೋಡೋದಾದ್ರೆ ಪ್ರತಿಯೊಂದು 50 ಮೀಟರ್ಗೆ ಒಂದು ಪೋಲ್ ಹಾಕೊಂಡಿದೀವಿ. ಅಲ್ಲೊಂದು ಪೋಲ್ ಇದೆ, ಅದೇ ತರ ಇನ್ನೊಂದು 50 ಮೀಟರ್ಗೆ ಇನ್ನೊಂದು ಪೋಲ್ ಇದೆ. ಸೊ ಇದು ಕ್ಯಾಮ್ರಾ ಕೆಪಾಸಿಟಿ ಬಂದು 50 ಮೀಟರ್ ಡಿಸ್ಟೆನ್ಸ್ ವರೆಗೂ ನಿಮ್ಗೆ ಕ್ಯಾಪ್ಚರ್ ಮಾಡುತ್ತೆ. 50 ಮೀಟರ್ ವರೆಗೂ ಕ್ಯಾಪ್ಚರ್ ಮಾಡುತ್ತೆ ನಿಮ್ಗೆ. ಸರ್ ಇದು ನೈಟ್ಗೆ IR ವಿಷನ್ ಅಂತ ಕರಿತೀವಿ, ಇನ್ಫ್ರಾರೆಡ್ ವಿಷನ್ ಅಂತ ಹೇಳ್ತೀವಿ ಅದಕ್ಕೆ. ಸೊ ಕಲರ್ ಬರೋದಿಲ್ಲ. ಕಲರ್ ಬಂದ್ರೆ ಏನಾಗುತ್ತೆ ಅಂದ್ರೆ ಕ್ಯಾಮ್ರಾದಲ್ಲಿ ಒಂದು ಫ್ಲಾಶ್ ಲೈಟ್ ಆನ್ ಆಗುತ್ತೆ. ಸೊ ಕಲರ್ಗೆ ಐಡೆಂಟಿಫೈ ಮಾಡೋದು ತುಂಬಾ ಈಸಿ ಆಗುತ್ತೆ. ಇದ್ರಲ್ಲಾದ್ರೆ ಜಸ್ಟ್ 2 ಡಾಟ್ ಬರುತ್ತೆ ನಿಮ್ಗೆ, 2 ಡಾಟ್ ಬರುತ್ತೆ ನಿಮ್ಗೆ. ಆ 2 ಡಾಟಿಂದ ಅದು ಕಂಡು ಹಿಡ್ಲಿಕ್ಕೆ ಆಗಲ್ಲ. ಕಂಪ್ಲೀಟ್ IR ಬರುತ್ತೆ ನಿಮ್ಗೆ. ನೈಟ್ ವೈಟ್ ಅಂಡ್ ಬ್ಲಾಕ್ ಅಲ್ಲಿ ಬರುತ್ತೆ, ವಿಷನ್ ಕ್ಲಿಯರ್ ಆಗಿರುತ್ತೆ ನಿಮ್ಗೆ. ಸೊ ಇದು ಕಂಪ್ಲೀಟ್ ಸಿಸ್ಟಮ್ ನಮ್ದು ಈಗ ಯುಟಿಲೈಸ್ ಮಾಡ್ತೀರಾ ಇಲ್ಲಿ ಮಾಡಿರ್ತಕ್ಕಂಥ ಸಿಸ್ಟಮ್. ಇದೇ ತರ 22 ಪೋಲ್ ಹಾಕಿದೀವಿ ಸುತ್ತಳತೆಯಲ್ಲಿ. ಈ ಸುತ್ತಳತೆ ನೋಡೋದಾದ್ರೆ 1.5 ಕಿಲೋಮೀಟರ್ ಬರುತ್ತೆ ಸರ್ ಕಂಪ್ಲೀಟ್. ಇನ್ನೊಂದು 2 ಪೋಲ್ ಹಾಕೋತೀವಿ. ಟೋಟಲ್ ಹೇಳ್ಬೇಕಂದ್ರೆ ಒಂದು 20 ರಿಂದ 25 ಪೋಲ್ ಬರುತ್ತೆ ನಮ್ಗೆ ಸುತ್ತಳತೆಗೆ. ಸರ್ ಇದು ಇಷ್ಟು ದೂರಕ್ಕೆ ಅಂತಾನೆ ಹಾಕಿರೋದಾ ಅಥವಾ ಇಲ್ಲಿ ಬೇಲಿ ಸೈಡ್ ನೋಡ್ಕೊಂಡು ಹಾಕಿರೋದಾ? ಸರ್ ಇದು ಕ್ಯಾಮ್ರಾ ಟು ಕ್ಯಾಮ್ರಾ, ನಮ್ಗೆ ಬ್ಲೈಂಡ್ ಸ್ಪಾಟ್ ಬರಬಾರ್ದು. ಫಾರ್ ಎಕ್ಸಾಂಪಲ್ ಈಗ ಕಳ್ಳರು ಇಲ್ಲಿಂದ ಬಂದ್ರು ಅಂದ್ರೆ ಕ್ಯಾಮ್ರಾ ಏನಂತಾರೆ, ಯಾವುದೇ ಕ್ಯಾಮ್ರಾ ಆಗಿರ್ಲಿ ಒಂದು ಮೀಟರ್ ಈಗ ನೋಡಿ ಇಲ್ಲಿ ಬಂದ್ರು ಕಾಣೋದಿಲ್ಲ. ಸೊ ಇಲ್ಲಿಂದ ನಮಗೆ ಕಾಣುತ್ತೆ. ಸೊ ಇಟ್ ಮೀನ್ಸ್ ದಟ್ ಒಂದು 3 ಮೀಟರ್ ನಮ್ಗೆ ಕಾಣೋದಿಲ್ಲ. ಸೊ ಈ 3 ಮೀಟರ್ ಬ್ಲೈಂಡ್ ಸ್ಪಾಟ್ ಆದ್ರೆ ಕಳ್ಳ ಬಂದ್ರೆ ಗೊತ್ತಾಗೋದಿಲ್ವಲ್ಲ. ಸೊ ಆಗೇನ್ ಮಾಡ್ತೀವಿ, ಆ ಕಡೆ ಪೋಲಿಂದ ಕ್ಯಾಪ್ಚರ್ ಆಗುತ್ತೆ. ಆ ಕಡೆ ಒಂದು ಪೋಲ್ ಇದೆ ನೋಡಿ, ಅಲ್ಲಿ ಮರದಿಂದ ಇದೆ, ಮರ ಕಟ್ ಮಾಡ್ತೀವಿ ಈಗ ಆದ್ಮೇಲೆ. ಸೊ ಆ ಮರದಿಂದನೇ ಇರುತ್ತೆ ಒಂದು ಪೋಲು. ಈಗ ಹೇಳ್ಬೇಕಂದ್ರೆ 50 ಮೀಟರ್ಗೆ ಒಂದು ಪೋಲ್ ಹಾಕಿದೀವಿ. 50 ರಿಂದ 80 ಮೀಟರ್ ಅಂತ ಇಟ್ಕೊಳ್ಳಿ. ಕೆಲವೊಂದ್ ಕಡೆ 100 ಮೀಟರ್ ಹಾಕಿದೀವಿ, ಯಾಕಂದ್ರೆ 50 ಮೀಟರ್ ಕ್ಯಾಪ್ಚರ್ ಆಗುತ್ತೆ ಅಂತ. 80 ಮೀಟರ್ ನಾವು ಕ್ಯಾಪ್ಚರ್ ಮಾಡ್ಕೊಂಡಿದೀವಿ. ಒಂದ್ ಪೋಲ್ಗೆ ಇನ್ನೊಂದು ಪೋಲ್ಗೆ ಡಿಫ್ರೆನ್ಸ್ ಬಂದು 80 ಮೀಟರ್ ಇದೆ. ಒಂದ್ ಎಕರೆಗೆ ಎಷ್ಟು ಬೇಕಾಗುತ್ತೆ ಸರ್? ನೋಡ್ಬೇಕು ಸರ್, ಏನಕ್ಕೆ ಅಂದ್ರೆ ಎಲ್ಲ ಚೌಕಟ್ಟಾಗಿ ಇರೋದಿಲ್ಲ ನಮ್ಗೆ, ಎಲ್ಲ ಸ್ಕ್ವೇರ್ ಬಾಕ್ಸ್ ಶೇಪ್ ಅಲ್ಲಿ ಇರೋದಿಲ್ಲ ನಮ್ಗೆ. ಕೆಲವೊಂದು ಅಡ್ಡಾದಿಡ್ಡಿ ಇರುತ್ತೆ, ಕೆಲವೊಂದು ಯು ಶೇಪ್ ಅಲ್ಲಿ ಇರುತ್ತೆ, ಕೆಲವೊಂದು ಡಿಫ್ರೆಂಟ್ ಶೇಪ್ ಇರುತ್ತೆ. ಈಗಾಗಲೇ ಹೇಳ್ದಾಗೆ ಲ್ಯಾಂಡ್ಸ್ಕೇಪ್ ಸರ್, ನಮ್ಗೆ ಲ್ಯಾಂಡ್ಸ್ಕೇಪ್ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲೂ ಕೂಡ ಗ್ಯಾಪ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಅದೇ ತರನೇ ಸಜೆಸ್ಟ್ ಮಾಡ್ತೀವಿ ರೈತರಿಗೆ. ಏನಕ್ಕೆ ಮೇನ್ ಅಲ್ಲಿ ಹಾಕೊಂಡ್ರು ಹಿಂದ್ ಹಾಕೊಂಡ್ರು ಹೌದು ಹಂಗಾಗಲ್ಲ. ಇಲ್ಲ ಹಂಗಾಗಲ್ಲ. ಇಲ್ಲಿ ಈಗ ಏನಂತ ನಾನು ಹೇಳ್ದಾಗೆ, ನಾವು ಫಸ್ಟ್ ನಾವು ಜಮೀನ ನಾವು ಅವರ ಪ್ರಾಪರ್ಟಿ ಏನಿದೆ ಅಲ್ಲಿ ಹೋಗಿ ನೋಡಿ, ಅವರ ಕೃಷಿ ಭೂಮಿಯಲ್ಲಿ ಏನಿದೆ ಮತ್ತೆ ಯಾವ ತರ ಮರಗಳಿದೆ, ಅದನ್ನ ಯಾವ ತರ ವಿಷನ್ ಬರುತ್ತೆ, ಪ್ರತಿಯೊಂದು ನಾವು ಅಬ್ಸರ್ವ್ ಮಾಡಿ ಅದನ್ನ ನೋಡಿದಾದ್ಮೇಲೆ ನಾವು ಅವ್ರಿಗೊಂದು ಡಿಸೈನ್ ಕೊಟ್ಟು ಒಂದು ಡಿಸೈನ್ ಮಾಡಿ ಕೊಡ್ತೇವೆ ಅವ್ರಿಗೆ, ಇಲ್ಲಿ ಪೋಲ್ ಬರುತ್ತೆ ಅಂತ ಹೇಳಿ. ಈ ರೇಡಿಯೇಷನ್ ಓಡಾಡಿದಾಗ ಸೌಂಡ್ ಬರುತ್ತೆ ಅಂದ್ರಲ್ಲ, ಇಲ್ಲಿ ಬರೋದಿಲ್ಲ. ನನಗೆ ಇದೊಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಇಲ್ಲಿ ಬಂದಿದ ತಕ್ಷಣ ಏನಾಗುತ್ತೆ, ಕಳ್ಳ ಟಕ್ ಅಂತ ಅಲರ್ಟ್ ಆಗ್ಬಿಡ್ತಾನ ಅವನು. ಈಗ ಬಂದ್ ಕೂಡಲೇ ಕಳ್ಳ ಅಲರ್ಟ್ ಆಗ್ತಾನೆ, ಅವ್ನು ಬರ್ತಾನೆ ಓಡೋಗ್ಬಿಡ್ತಾನ ಅವನು ಅಲ್ಲಿಂದ. ಸೊ ಈಗ ಏನಾಗುತ್ತೆ ಅಂದ್ರೆ ನಂಗೆ ಅಲರ್ಟ್ ಬೇಕಾಗಿರೋದು ಕಳ್ಳರಿಗಲ್ಲ, ಅಲ್ಲಿ ಬೇಕು. 2 ತರನು ಮಾಡ್ಕೊಬಹುದು. ಕಳ್ಳರಿಗೆ ಅಲರ್ಟ್ ಆಗೋ ತರ ಸೌಂಡ್ ಊಟ್ರದ್ದು ರೇಂಜ್ ಬರುತ್ತೆ ನಮ್ಗೆ. 1 ಕಿಲೋಮೀಟರ್ 2 ಕಿಲೋಮೀಟರ್ ರೇಂಜ್ ಊಟ್ರ ಬರುತ್ತೆ. ಹಾಕೊಂಡ್ರೆ ಈಗ ಕಂಪ್ನಿಗಳಲ್ಲಿ ನೋಡಿರ್ತೀರ ಸೈರನು ಅಂತ ಹೊಡ್ಕೊಂತಾ ಇರುತ್ತೆ. ಸುಮಾರು ಹತ್ರ ಒಂದು ಅರ್ಧ ಕಿಲೋಮೀಟರ್ 3/4 ಕಿಲೋಮೀಟರ್ ಈಸಿಯಾಗಿ ಕೇಳುತ್ತೆ. ಈಗ ಮನೆ ಮೇಲೆ ಹಾಕೋಬಿಟ್ರೆ ಆ ಹೂಟರ್ನ, ನಾನು ಇಲ್ಲಿ ಬಂದ್ ಕೂಡಲೇ ಅದು ಸೌಂಡ್ ಜೋರಾಗಿ ಸ್ಟಾರ್ಟ್ ಆಗ್ಬಿಡುತ್ತೆ. ಅದು ಜೋರಾಗಿ ಸ್ಟಾರ್ಟ್ ಆದ ಕೂಡಲೇ ಕಳ್ಳ ನೋಡ್ತಾನೆ, ಆ ಕಡೆ ಈ ಕಡೆ ನೋಡ್ತಾ ಯೋಚನೆ ಮಾಡೋದ್ರಲ್ಲಿ ನಮ್ಗೆ ಆಲ್ರೆಡಿ ಎಚ್ಚರ ಆಗಿರುತ್ತಲ್ಲ ನಮ್ಗೆ. ನಾವು ಫೋನಲ್ಲಿ ನೋಡಿ ಪೊಲೀಸರಿಗೆ ಫೋನ್ ಮಾಡ್ತೀನಿ, ಈ ಪೋಲಲ್ಲಿ ಪರ್ಟಿಕ್ಯುಲರ್ ಈ ಪೋಲ್ ನಂಬರ್ ನಾನು ಒಂದು 10 ಅಂತ ಕೊಟ್ಟಿದ್ರೆ 10ನೇ ಪೋಲ್ ಹತ್ರ ಕಳ್ಳರಿದ್ದಾರೆ ಅಂತೇಳಿ ನಮ್ಮಲ್ಲಿ ಕೆಲಸ ಮಾಡಿರ್ತಕ್ಕಂಥ ಯಾರನ್ನೋ ಒಬ್ರು ರೋಡ್ ಬಂದು ಅವ್ರನ್ನ ಹಿಡ್ಕೊಳ್ಳೋಂಥದ್ದು ಆಗ್ತದೆ. ಇಲ್ಲ ಅವ್ನು ತಪ್ಪಿಸ್ಕೊಂಡು ಓಡೋದು ಎಷ್ಟು ದೂರ ಓಡೋಕ್ಕಾಗುತ್ತೆ ಅವ್ರಿಗೆ? ಈ ತೋಟಗಳಲ್ಲಿ ಎಷ್ಟು ದೂರ ಓಡ್ತಾರೆ ಅವ್ರು? ಮ್ಯಾಕ್ಸಿಮಮ್ ಒಂದು ಅರ್ಧ ಕಿಲೋಮೀಟರ್ ಹೋಗ್ಬೋದಾ, ಪೊಲೀಸರಿಗೆ ಈಸಿಯಾಗಿ ಸಿಗಾಕೋತಾರೆ. ಸೊ ಹೀಗಾಗಿ ಕಳ್ಳರಿಂದ ಅಂದ್ರೆ ಸೈರನ್ ಅಲ್ಲದೆ ಮೆಸೇಜ್ ಕೂಡ ಹೋಗುತ್ತೆ. ಖಂಡಿತವಾಗ್ಲು ಒಂದು ನಾವು ಅಲರ್ಟ್ ಬಂದು, ಒಂದು ಫಿಸಿಕಲ್ ಅಲರ್ಟ್ ಸೈರನ್ ಮುಖಾಂತರ, 2ನೇದು ಮೆಸೇಜ್ ಅಲರ್ಟ್ ಬರುತ್ತೆ, 3ನೇದು ಒಂದು ಇಮೇಲ್ ಅಲರ್ಟ್ ಬರುತ್ತೆ, 4ನೇದು ಬಂದು ನಮ್ಮ ಟಿವಿಯಲ್ಲೂ ತೋರಿಸುತ್ತೆ ನಮ್ಗೆ. ಒಳಗಡೆ ಈಗಾಗಲೇ ನೋಡಿದಾಗೆ ಟಿವಿ ಏನು ಕನೆಕ್ಟ್ ಮಾಡಿದ್ವಿ ನಾವು ರೂಮಲ್ಲಿ, ಆ ಟಿವಿಯಲ್ಲೂ ಸಹ ಟೋಟಲ್ 4 ತರ ಅಲರ್ಟ್ ಬರುತ್ತೆ ನಮ್ಗೆ. ನಾವು ಯಾವ್ದು ಬೇಕೋ ಅದನ್ನ ಆಕ್ಟಿವೇಟ್ ಮಾಡ್ಕೋಬಹುದು. ಮೋಸ್ಟ್ ಆಫ್ ದ ಟೈಮ್ ನಾವೀಗ ನೈಟ್ ಟೈಮ್ ಮೊಬೈಲ್ ನೋಡ್ಲಿಕ್ಕಿಲ್ಲ ನಾವು, ಆಗ ಅಲಾರಾಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡೇ ಟೈಮಲ್ಲಿ ಅಲಾರಾಮ್ ಹೊಡೆಯೋದಿಲ್ಲ, ಯಾಕಂದ್ರೆ ಸ್ಕೆಡ್ಯೂಲ್ ಮಾಡಿಟ್ಟಿರ್ತೀವಿ ನಾವು, ಟೈಮಿಂಗ್ಸ್ ಫಿಕ್ಸ್ ಮಾಡಿಟ್ಟಿರ್ತೀವಿ. ಹೊರಗಡೆ ಹೋದಾಗ ನಮ್ಮ ಮೊಬೈಲಿಗೆ ಬೇಕಲ್ವಾ, ಒಂದಾ ಮೆಸೇಜ್ ಬರಬೇಕು, ಇಲ್ಲ ಅಂತ ನನಗೆ ಇದೊಂದು ಇಮೇಲ್ ನೋಟಿಫಿಕೇಶನ್ ಬರಬೇಕು. ಖಂಡಿತ ನೋಟಿಫಿಕೇಶನ್ ಅದು ಖಂಡಿತವಾಗ್ಲೂ ಬರುತ್ತೆ ಸರ್ ನಮಗೆ. ಸೊ ಈ ತರ ಟೆಕ್ನಾಲಜಿ ಬೇಕು ಅಂದ್ರೆ ಯಾರನ್ನ ಸಂಪರ್ಕಿಸಬೇಕು, ಹೇಗೆ? ಸರ್, ಶ್ರೀಗಂಧ ಸೆಕ್ಯೂರಿಟಿ ಸೊಲ್ಯೂಷನ್ಸ್ ಅಂತ ಹೇಳಿ ಆ ನಂಬರ್ ನಿಮಗೆ ಸ್ಕ್ರೋಲ್ ಆಗುತ್ತೆ ಸ್ಕ್ರೀನ್ ಮೇಲೆ. ಅದಕ್ಕೆ ಸಂಪರ್ಕ ಮಾಡಿದ್ರೆ ನಿಮ್ಗೆ ಬಂದು ಸೈಟ್ ವಿಸಿಟ್ ಮಾಡಿ ನಿಮ್ಗೆ ಏನೆಲ್ಲ ಬೇಕಾಗುತ್ತೆ, ಮೆಟೀರಿಯಲ್ ಏನೆಲ್ಲ ಆಗುತ್ತೆ, ಎಷ್ಟಾಗುತ್ತೆ ಕಾಸ್ಟಿಂಗ್ ಅನ್ನೋದು ಕಂಪ್ಲೀಟ್ ಕೊಟೇಶನ್ ಆಗಿರ್ಬೋದು. ಅವ್ರಿಗೆ ಸ್ಟಾರ್ಟಿಂಗ್ ಕೊಟೇಶನ್ ರೇಂಜ್ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗೋ ತನಕ. ಈಗ ನೋಡಿ ನೆನ್ನೆ ಅಷ್ಟೇ ಕಂಪ್ಲೀಟ್ ಮಾಡಿದ್ದು. ನಮ್ಗೆ ತುಂಬಾ ಕಾಂಪ್ಲಿಕೇಶನ್ಸ್ ಬಂತಿಲ್ಲ. ಈಗ ಕಲ್ಲಿತ್ತು ನೋಡ್ಬೋದು ಈಗಾಗಲೇ ಹೇಗಿದೆ ಅಂತ. ಇದೆಲ್ಲ JCB ತಗೊಂಡು ನಾವು ಮಾಡಿಸಿ ಎಲ್ಲ ಕ್ಲಿಯರ್ ಮಾಡಿ ಇದೆಲ್ಲ ಆದ್ಮೇಲೆ ಪೋಲ್ ಹಾಕಿದ್ವಿ. ಇವ್ರು ರೈತರದ್ದು ಸಹಕಾರ ಬೇಕು ನಮ್ಗೆ. JCB ನಾವು ತಗೊಬಂದ್ವಿ ಅಂತ ಎಲ್ಲ ನಾವೇ ಮಾಡ್ಲಿಕ್ಕೆ ಆಗೋದಿಲ್ಲ, ಅವ್ರ ಕಡೆಯಿಂದ ಸಹಕಾರ ಇರ್ಬೇಕು ನಮ್ಗೆ, ಯಾವ ತರ ಬೇಕು ಏನಂತೇಳಿ. ಅಂದ್ರೆ ಸಹಕಾರ 2 ಕಡೆಯಿಂದ ಆಯ್ತಂದ್ರೆ ಖಂಡಿತ ಸ್ಮೂತ್ ಆಗಿ ಹೋಗುತ್ತೆ ಸರ್. ಇದು ಅಡ್ಡಿ ಇಲ್ಲ, ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು ನಾವು.
ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದ.